ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನದಿಂದ ನಾವು ರಾಮ್ ಸರ್ 360 ಯೂಟ್ಯೂಬ್ ಚಾನಲಲ್ಲಿ ಮೆಂಟಲ್ ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡ್ತಾಯಿದ್ವಿ. ಅದರಲ್ಲಿ ಒಂದನೇ ಟಾಪಿಕ್ ಇವತ್ತು ನಂಬರ್ ಸಿಸ್ಟಮ್ ಯಾಕೆ ತೊಗೊಂಡಿವಪ್ಪ ಇವತ್ತಂದ್ರೆ, ಯಾವುದೇ ಒಂದು ಮ್ಯಾಥ್ಸ್ ಆಗಲಿ ರೀಸನಿಂಗ್ ಆಗಲಿ ಮಾಡೋಕ್ಕೆ ನಮ್ಗೆ ಸಂಖ್ಯೆಗಳ ಜ್ಞಾನ ತುಂಬ ಮುಖ್ಯವಾದ. ಅದಕ್ಕಾಗಿ ಇವತ್ತು ನಾನು ನಂಬರ್ ಸಿಸ್ಟಮನ್ನು ಫಸ್ಟ್ ಟಾಪಿಕ್ ತಂದೆ. ಇದರಲ್ಲಿ ನಾವು ಇವತ್ತು ಬೇಸಿಕ್ ಟೈಪ್ಸ್ ಆಫ್ ನಂಬರ್ಸಿಂದ ಹಿಡ್ಕೊಂಡು ಕ್ಯಾಲ್ಕುಲೇಷನ್ ಅಂದರೆ ಡಿವಿಸಿಬಿಲಿಟಿ ರೂಲ್ಸ್, ವಿಭಜನೆ ನಿಯಮಗಳನ್ನ, ಮತ್ತು ಪ್ಲೇಸ್ ವ್ಯಾಲ್ಯೂ ಆಗಿರ್ಬೋದು, ಫೇಸ್ ವ್ಯಾಲ್ಯೂ ಆಗಿರ್ಬೋದು, ಸಂಖ್ಯೆಗಳ ಮುಖಬೆಲೆ ಮತ್ತು ಸ್ಥಾನ ಬೆಲೆ, ಅದೇ ರೀತಿ ರಿಮೈಂಡರ್ ಅಂದರೆ ಶೇಷಗಳನ್ನು ಹೇಗೆ ಕಂಡುಹಿಡೋದು, ಮತ್ತು ಬಿಡಿ ಜಾಗದ ಸಂಖ್ಯೆಯನ್ನು ಕೇಳ್ತಾರೆ, ಯೂನಿಟ್ ಡಿಜಿಟ್, ಫೈಂಡಿಂಗ್ ಯೂನಿಟ್ ಡಿಜಿಟ್, ಆ ಥರ ಎಲ್ಲ ನಾವು ಇವತ್ತು ನೋಡೋಣ. ಅದರಲ್ಲಿ ಇವತ್ತಿನ ಕ್ಲಾಸ್ ಏನಪ್ಪ ಮೇನ್ಲಿ ಆಗಿರೋದು ಅಂದರೆ ಪ್ರೈಮ್ ನಂಬರ್ಸ್ ಮತ್ತು ಡಿವಿಸಿಬಿಲಿಟಿ ರೂಲ್ಸ್, ವಿಭಜನೆ ನಿಯಮಗಳನ್ನ ಯಾವ 2ರಿಂದ ಹೇಗೆ ಭಾಗ ಆಗುತ್ತಾ, 3ರಿಂದ ಹೇಗೆ ಭಾಗ ಆಗುತ್ತೆ ಸಂಖ್ಯೆ, ಅವನ್ನ ಮತ್ತು ಪ್ರೈಮ್ ನಂಬರ್ಸ್ನ ಹೇಗೆ ಕಂಡುಹಿಡೋದು, ಮತ್ತು ಟೈಪ್ಸ್ ಆಫ್ ನಂಬರ್ಸ್, ಈ 3 ಟಾಪ್ಗಳನ್ನ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ನಾವು. ಫಸ್ಟ್ನೇದಾಗಿ ನಾವು ನೋಡೋದು ನಂಬರ್ ಸಿಸ್ಟಮಲ್ಲಿ ಯಾವ್ಯಾವ ವಿಧ ಅದಾವ ಅಂದ್ರೆ ಸಂಖ್ಯಾ ವಿಧಗಳು. ಒಂದನೇ ಸಂಖ್ಯೆ ಅಂದ್ರೆ ನ್ಯಾಚುರಲ್ ನಂಬರ್ಸ್. ಒಂದನೇ ಟಾಪ್ ಯಾವುದಪ್ಪ ಅಂದ್ರೆ ನ್ಯಾಚುರಲ್ ನಂಬರ್ಸ್ ಅಂದ್ರೆ ಕನ್ನಡದಾಗ ನಾವು ಏನಂತೀವಿ ಅದಕ್ಕೆ ಸ್ವಾಭಾವಿಕ ಸಂಖ್ಯೆಗಳಂತ ಕರಿತೀವಿ. ಸ್ವಾಭಾವಿಕ ಸಂಖ್ಯೆಗಳು ಯಾವಪ್ಪ ಅಂದ್ರೆ ಆಲ್ ಕೌಂಟಿಂಗ್ ನಂಬರ್ಸ್, ಎಲ್ಲ ಎಣಿಕೆ ಮಾಡಬಹುದಂಥ ಸಂಖ್ಯೆಗಳನ್ನ ಏನಂತೀವಿ ಸ್ವಾಭಾವಿಕ ಸಂಖ್ಯೆಗಳಂತೀವಿ. ಆ ಸ್ವಾಭಾವಿಕ ಸಂಖ್ಯೆಗಳಲ್ಲಿ 3 ವಿಧ ಅದಾವೆ. ಈ ಸ್ವಾಭಾವಿಕ ಸಂಖ್ಯೆ ಯಾವಪ್ಪ ನೋಡ್ಬೋದು ಒಂದ್ಸಲ 1, 2, 3, 4, 5, 6, 7 ಈ ಥರ ಇನ್ಫಿನಿಟಿವರೆಗೂ, ಪಾಸಿಟಿವ್ ಇನ್ಫಿನಿಟಿವರೆಗೂ ನಾವು ಕೌಂಟ್ ಮಾಡ್ಬೋದು. ಆ ಥರ ಸಂಖ್ಯೆಗಳನ್ನ ಏನಂತೀವಿ ಸ್ವಾಭಾವಿಕ ಸಂಖ್ಯೆ ಅಂತೀವಿ. ಅದರಲ್ಲಿ ಮೂರು ವಿಧ ಅದಾವೆ. ಒಂದನೇದ್ದು ಯಾವುದಪ್ಪ ಅಂದ್ರೆ 1, ಎರಡನೇದ್ದು ಕಾಂಪೋಸಿಟ್ ನಂಬರ್ಸ್, ಅದನ್ನು ಕನ್ನಡದಲ್ಲಿ ನಾವು ಹೇಳ್ತೀವಿ ಸಂಯೋಜಿತ ಸಂಖ್ಯೆ. ಮೂರನೇದ್ದು ಪ್ರೈಮ್ ನಂಬರ್. ಪ್ರೈಮ್ ನಂಬರಲ್ಲಿ ಕನ್ನಡದಲ್ಲಿ ಏನಂತೀವಿ ಅವಿಭಾಜ್ಯ ಸಂಖ್ಯೆ. ಒಂದೇದು ನಾವೇನು ನೋಡೋಣ, ಕಾಂಪೋಸಿಟ್ ನಂಬರ್ಸನ್ನು ಏನಂತ ನೋಡೋಣ. ಕಾಂಪೋಸಿಟ್ ನಂಬರ್ಸ್ ಅಂದ್ರೆ 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರುವಂಥ ಸಂಖ್ಯೆಗಳನ್ನು ಕಾಂಪೋಸಿಟ್ ನಂಬರ್ಸ್ ಅಥವಾ ಸಂಯೋಜಿತ ಸಂಖ್ಯೆ ಅಂತ ಕರಿತೀವಿ. ಫ್ಯಾಕ್ಟರ್ಸ್ ಅಥವಾ ಅಪವರ್ತನ ಅಂದ್ರೆ ಈ ಫಾರ್ ಎಕ್ಸಾಂಪಲ್ 4 ಯಾವ್ಯಾವ ಸಂಖ್ಯೆಯಿಂದ ಭಾಗ ಆಗುತ್ತೆ? 1, 2, 4 ಈ 3 ಅದಾವಲ್ಲ, 1, 2, 4 ಇವಕ್ಕೆ ಅಪವರ್ತನ ಅಥವಾ ಫ್ಯಾಕ್ಟರ್ಸ್ ಅಂತ ಕರೀತಾರೆ. ಈ ಫ್ಯಾಕ್ಟರ್ಸ್ 2ಕ್ಕಿಂತ ಹೆಚ್ಚು ಯಾವ್ಯಾವ ಸಂಖ್ಯೆಗೆ ಬರ್ತಾವಲ್ಲ ಆ ಸಂಖ್ಯೆಗಳನ್ನ ನಾವೇನಂತೀವಿ ಸಂಯೋಜಿತ ಸಂಖ್ಯೆಗಳತ್ತವೆ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ 12 ಈ ಸಂಖ್ಯೆಗೆ ಯಾವ್ದು ನೋಡ್ರಿ, 1ರಿಂದ ಹೋಗುತ್ತಾ, 2ರಿಂದ, 3ರಿಂದ, ಮತ್ತು 4ರಿಂದ, 6ರಿಂದ, ಮತ್ತು 12 ಈ ಸಂಖ್ಯೆಗೆ ಎಷ್ಟು ಅದಾವ ನೋಡ್ರಿ, 1, 2, 3, 4, 5, 6 ಅಂದರೆ 2ಕ್ಕಿಂತ ಹೆಚ್ಚು ಅಪವರ್ತನ ಅದಾವು. ಅದಕ್ಕೇನಂತೀವಿ ಕಾಂಪೋಸಿಟ್ ನಂಬರ್ಸ್ ಅಂತೇವಿ, ಸಂಯೋಜಿತ ಸಂಖ್ಯೆ ಅಂತ ಕರಿತೀವಿ. ಅದೇ ರೀತಿ ಪ್ರೈಮ್ ನಂಬರ್ಸ್ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಯಾವುದೇ ಒಂದು ಸಂಖ್ಯೆ ಮತ್ತು ಯಾವುದೇ ಒಂದು ಸಂಖ್ಯೆಗೆ ಮಾತ್ರ ಎರಡು ಅಪವರ್ತನ ಹೊಂದಿರ್ತೈತಿ. ಆ 2 ಅಪವರ್ತನ ಯಾವುದಪ್ಪ ಅಂದ್ರೆ 1 ಮತ್ತು ಆ ಕೊಟ್ಟಿರುವಂಥ ಸಂಖ್ಯೆ ಸ್ವ ಸಂಖ್ಯೆಯನ್ನು ರಿಂದ ಮಾತ್ರ ಭಾಗ ಹೋಗಿರ್ತಾವೆ. ಆ ಸಂಖ್ಯೆಗಳಿಗೆ ಏನಂತೀವಿ ಅವಿಭಾಜ್ಯ ಸಂಖ್ಯೆ ಹೇಳ್ತೀವಿ. ಎಕ್ಸಾಂಪಲ್ ಏನಪ್ಪ ಅಂದ್ರೆ 3. ಇವಾಗ ಈ ಸಂಖ್ಯೆ ಐತಲ್ಲ 1 ಮತ್ತು 3ರಿಂದ ಮಾತ್ರ ಭಾಗ ಹೋಗುತ್ತೆ. ಅದೇ ರೀತಿ 17 ಈ ಸಂಖ್ಯೆ 1 ಮತ್ತು ಸ್ವತಃ ಆ ಸಂಖ್ಯೆಯಿಂದ ಮಾತ್ರ ಭಾಗುತ್ತೆ. ಇಲ್ಲಿ ಎಷ್ಟು ಅದಾವೆ ಅಪವರ್ತನಗಳು? 2 ಅದಾವೆ. ಏನು ಹೇಳಿದ್ದೆ ಇಲ್ಲಿ ನೋಡ್ರಿ, 1, 17, 1, 3 ಯಾವ ಸಂಖ್ಯೆಯ ಅಪವರ್ತನಗಳು ಎರಡನ್ನು ಹೊಂದಿರುತ್ತಲ್ಲ, 2 ಅಪವರ್ತನಗಳನ್ನು 1 ಮತ್ತು 3 ಆಗಿರ್ಬೋದು, 1, 17 ಈ ಥರ 2 ಅಪವರ್ತನಗಳು ಮಾತ್ರ ಹೊಂದಿರುವಂಥ ಸಂಖ್ಯೆ ಅಂತೀವಿ ಅವಿಭಾಜ್ಯ ಸಂಖ್ಯೆ ಹೇಳ್ತೀವಿ. ಈ 1 ಯಾಕೆ ಬರ್ದೇನಪ್ಪ, ಈ 1 ಅನ್ನೋದು ಒಂದು ಸಂಖ್ಯೆ ಐತಲ್ಲ, ಈ ಕಡೆ ಇದು ಅವಿಭಾಜ್ಯ ಸಂಖ್ಯೆನೂ ಅಲ್ಲ, ಸಂಖ್ಯೆನೂ ಅಲ್ಲ, ಇದು ಒಂದು ಸಂಯೋಜಿತ ಸಂಖ್ಯೆನೂ ಅಲ್ಲ. ಈಗ ನೋಡಿದೆವು ಒಂದೇದು ನಾವು
ನ್ಯಾಚುರಲ್ ನಂಬರ್ ಸ್ವಾಭಾವಿಕ ಸಂಖ್ಯೆಯಲ್ಲಿ 3 ಟೈಪ್. ಕಾಂಪೋಸಿಟ್, ಪ್ರೈಮ್ ನಂಬರ್, ಒಂದು. ಈ ಒಂದು ಸಂಯೋಜಿತ ಸಂಖ್ಯೆನೂ ಅಲ್ಲ, ಇದು ಒಂದು ಅವಿಭಾಜ್ಯ ಸಂಖ್ಯೆನೂ ಅಲ್ಲ. ಅದೇ ರೀತಿ ಸಂಯೋಜಿತ ಸಂಖ್ಯೆ ಅಂದ್ರೂ ಎರಡಕ್ಕಿಂತ ಹೆಚ್ಚು ಅಪವರ್ತನ ಹೊಂದಿರುವಂಥ ಸಂಖ್ಯೆಗಳೇನುತ್ತೀವಿ ಸಂಯೋಜಿತ ಸಂಖ್ಯೆ. ಪ್ರೈಮ್ ನಂಬರ್ಸ್ ಅವಿಭಾಜ್ಯ ಸಂಖ್ಯೆ, ಎರಡು ಅಪವರ್ತನ ಹೊಂದಿದ ಸಂಖ್ಯೆಗಳಿಗೆ ಅವಿಭಾಜ್ಯ ಸಂಖ್ಯೆ ಅಂತೀವಿ. ಅದೇ ರೀತಿ ಅವಿಭಾಜ್ಯ ಸಂಖ್ಯೆ ಇನ್ನೊಂದೆರಡು ಎಕ್ಸಾಂಪಲ್ ನೋಡೋದಾದರೆ 7 ಯಾವ ಸಂಖ್ಯೆಯಿಂದ ಡಿವೈಡ್ ಆಗುತ್ತೆ 1 ಮತ್ತು 7ರಿಂದ ಮಾತ್ರ. ಅದೇ ರೀತಿ 43 ಅನ್ನೋ ಸಂಖ್ಯೆ 1 ಮತ್ತು 43ರಿಂದ ಮಾತ್ರ ಭಾಗ ಹೋಗುತ್ತೆ. ಅಂಥ ಸಂಖ್ಯೆಗಳೇನು ಅಂತೀವಿ ಅವಿಭಾಜ್ಯ ಸಂಖ್ಯೆಗಳಂತೀವಿ. ಅದೇ ರೀತಿ ನಾವು ಇನ್ನುಳಿದ ಟೈಪ್ಸ್ ನೋಡೋದಾದರೆ ಹೋಲ್ ನಂಬರ್ಸ್ ಅವಕ್ಕೇನಂತೀವಿ ಪೂರ್ಣ ಸಂಖ್ಯೆಗಳು. ಪೂರ್ಣ ಸಂಖ್ಯೆಗಳು ಯಾವಪ್ಪ ಅಂದ್ರೆ ಈ ನ್ಯಾಚುರಲ್ ನಂಬರ್ಸ್ ಜೊತೆ 0ನ್ನು ಸೇರಿಸಿದ್ರೆ ಆ ಸಂಖ್ಯೆಗಳು ಏನತ್ತವೆ ಪೂರ್ಣ ಸಂಖ್ಯೆಗಳು ಇರ್ತವೆ. ನ್ಯಾಚುರಲ್ ನಂಬರ್ಸ್ ನಾವು ಏನು ಮಾಡಿದ್ದೀವಿ 1 2 3 ಇಂದ ತೊಗೊಂಡಿರಿ. ಈಗ ಇಲ್ಲಿ 0ನ್ನು ಹಿಡ್ಕೊಂಡು ತೊಗೋಬೇಕು. 1 2 3 4 5 6 7 ಅಪ್ ಟು ಇನ್ಫಿನಿಟಿವರೆಗೂ ಇರ್ತಾವೆ ಸಂಖ್ಯೆಗಳು. ಇಲ್ಲಿ 0ನ್ನು ಸೇರಿಸಿದಲ್ಲ, 0ನ್ನು ಸೇರಿಸಿದ್ರೆ ಇದೇನಾಗುತ್ತಪ್ಪ ಅಂದ್ರೆ ಇವು ಹೋಲ್ ನಂಬರ್ ಆಗ್ತಾವೆ. ಅದೇ ರೀತಿ ಇಂಟೀಜರ್ಸ್ ಕನ್ನಡದಲ್ಲಿ ಏನಂತಾರೆ ಪೂರ್ಣಾಂಕಗಳು. ಪೂರ್ಣಾಂಕಗಳು ಯಾವ ಸಂಖ್ಯೆಪ್ಪ ಅಂದ್ರೆ ಈ ಪೂರ್ಣಾಂಕಗಳಲ್ಲಿ ನಾವು ನೋಡಿರ್ಬೋದು ಬೇಸಿಕ್ಸ್ 8th 9th 10th ಆ ಇಂಟೀಜರ್ಸ್ನ ಒಂದು ನಂಬರ್ ಲೈನಲ್ಲಿ ರಿಪ್ರೆಸೆಂಟ್ ಮಾಡ್ತಿದ್ದೀವಿ. ಈ ಥರ ಮಿಡಲ್ 0 ಇರುತ್ತೆ, ಇಲ್ಲಿ ಕಡೆ ಪಾಸಿಟಿವ್ ನಂಬರ್ಸ್ ಇರ್ತಾವೆ ಅಪ್ ಟು ಇನ್ಫಿನಿಟಿ. ಈ ಥರ -1 -2 -3 -4 -5. ಪೂರ್ಣಾಂಕಗಳು ಅಂದರೆ ಯಾವಂದ್ರೆ ಯಾವ ಸಂಖ್ಯೆಗಳು ನೆಗೆಟಿವ್ ನಂಬರ್ಸ್ ಇನ್ಕ್ಲೂಡಿಂಗ್ 0 ಮತ್ತು ಪಾಸಿಟಿವ್ ನಂಬರ್ಸ್ ಈ ಎಲ್ಲ ಸಂಖ್ಯೆಗಳನ್ನು ಹೊಂದಿರ್ತಲ್ಲ ಆ ಸಂಖ್ಯೆಗಳನ್ನು ನಾವು ಇಂಟೀಜರ್ಸ್ ಅಥವಾ ಪೂರ್ಣಾಂಕಗಳು ಅಂತ ಕರಿತೀವಿ. ಅದೇ ರೀತಿ ನಾವು ಈಗ ನೆಕ್ಸ್ಟ್ ನೋಡೋದು ಆಡ್ ನಂಬರ್. ಆಡ್ ನಂಬರ್ ಅಂದರೆ ಬೆಸ ಸಂಖ್ಯೆ. ಯಾವ ಬೆಸ ಸಂಖ್ಯೆ ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗುತ್ತೆ. ಯಾವ ಸಂಖ್ಯೆಯು 2ರಿಂದ ಭಾಗ ಹೋಗೋದಿಲ್ಲ ಆ ಸಂಖ್ಯೆಗಳನ್ನು ನಾವು ಬೆಸ ಸಂಖ್ಯೆ ಇರ್ತೀವಿ. ಅದೇ ರೀತಿ ಸಮ ಸಂಖ್ಯೆ ಅಂದ್ರೆ ಯಾವ ಸಂಖ್ಯೆಯು 2ರಿಂದ ಭಾಗ ಹೋಗುತ್ತಲ್ಲ ಪರಿಪೂರ್ಣಗೆ ಆ ಸಂಖ್ಯೆಗಳನ್ನ ಸಮ ಸಂಖ್ಯೆ ಅಥವಾ ಈವನ್ ನಂಬರ್ಸ್ ಅಂತ ಕರಿತೀವಿ. 1 3 5 7 9 11 ಈ ಥರ ಇನ್ಫಿನಿಟಿವರೆಗೂ. ಅದೇ ರೀತಿ ಸಮ ಸಂಖ್ಯೆಯಲ್ಲಿ ನೋಡ್ಬೇಕಾದ್ರೆ ಮೊದಲ 0 2 4 6 8 10 ಈ ಥರ. 0 ಯಾಕಪ್ಪ ಅಂದ್ರೆ 0ನೂ ಒಂದು ಸಮ ಸಂಖ್ಯೆ. ಇದು ಸಮ ಸಂಖ್ಯೆ ಅಂದರೆ ನಾವು 0 ಯಾಕೆ 0 ವ್ಯಾಲ್ಯೂ ಇಲ್ಲ ಅಂದರೆ 0 ಅದು ಒಂದೊಂದು ಸಮ ಸಂಖ್ಯೆ ಅಂತ ನಾವು ನೋಡ್ಬೋದು. ಅದೇ ರೀತಿ ನೆಕ್ಸ್ಟ್ ನಾವು ನೋಡೋದಾದರೆ ರ್ಯಾಷನಲ್ ನಂಬರ್ಸ್ ಅಂತ ನೋಡ್ತೀವಿ. ರ್ಯಾಷನಲ್ ನಂಬರ್ಸ್ ಅವನ್ನ ಭಾಗಲಬ್ಧ ಸಂಖ್ಯೆಗಳು ಅಂತಾರೆ ಕನ್ನಡದಲ್ಲಿ, ಭಾಗಲಬ್ಧ ಸಂಖ್ಯೆಗಳು. ಅದೇ ರೀತಿ ಇರ್ರ್ಯಾಷನಲ್ ಇವನ್ನ ಅಭಾಗಲಬ್ಧ ಸಂಖ್ಯೆಗಳು. ಭಾಗಲಬ್ಧ ಸಂಖ್ಯೆ ಅಂದ್ರೆ ಯಾವುದೇ ಒಂದು ಸಂಖ್ಯೆನ a/, ರೂಪದಲ್ಲಿ ಬರೆಯೋಕ್ಕಾಗುತ್ತೋ ಆ ಸಂಖ್ಯೆಯು ಒಂದು ಸಂಖ್ಯೆನ a/, ರೂಪದಲ್ಲಿ ಬರಿಬೋದು. ಆ ಸಂಖ್ಯೆಯಲ್ಲಿ ಏನಪ್ಪ ಅಂದ್ರೆ a ಮತ್ತು b ಏನಾಗಿರ್ತಾವಪ್ಪ ಅಂದ್ರೆ ಪೂರ್ಣಾಂಕಗಳಾಗಿರ್ತವೆ. ಏನು ಯಾವ ಸಂಖ್ಯೆಯನ್ನು a/, ರೂಪದಲ್ಲಿ ಬರೆಯಬಹುದು ಮತ್ತು a ಮತ್ತು b ಪೂರ್ಣಾಂಕಗಳಾಗಿರ್ತವೆ. ಪೂರ್ಣಾಂಕಗಳಂದ್ರೆ ಯಾವಪ್ಪ ನೆಗೆಟಿವ್ ವ್ಯಾಲ್ಯೂ 0 ಮತ್ತು ಪಾಸಿಟಿವ್ ವ್ಯಾಲ್ಯೂ ಮತ್ತು b ≠ 0 ಅಂದ್ರೆ 0 b ಯಾವಾಗಲೂ 0 ಆಗಿರಲ್ಲ. ಅದೇ ಆ ಥರ ಸಂಖ್ಯೆಗಳೇನಂತೀವಿ ಭಾಗಲಬ್ಧ ಸಂಖ್ಯೆಗಳಂತೀವಿ. ಉದಾಹರಣೆ ನೋಡ್ಬೋದು. ಉದಾಹರಣೆ 1/2 3/4 1/3 -2/8
ಈ ಥರ ಇಲ್ಲಿ ಏನು ಪೂರ್ಣಾಂಕಗಳಾಗಿರ್ತಾವೆ ನೋಡ್ರಿ. ಯಾವ ಸಂಖ್ಯೆಯನ್ನು ಎ ಬೈ ರೂಪದಲ್ಲಿ ಬರಿಬೋದು. ಈ ಎ ಬೈ ರೂಪದಾಗ ಐತೆ ಇದು. ಮತ್ತು ಎ ಮತ್ತು ಬಿ ಪೂರ್ಣಾಂಕಗಳಿರ್ತಾವೆ. ಎ ಮತ್ತು ಬಿ ಪೂರ್ಣಾಂಕಗಳಂದ್ರೆ ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು, ಮತ್ತು ಸೊನ್ನೆನೂ ಆಗಿರ್ಬೋದು. ಈ ಸೊನ್ನೆಪ್ಪ ಅಂದ್ರೆ ಈ 4 ಅಂದ್ರೆ ಈ 4ಅನ್ನು ನಾವು 4/1 ಅಂತ ಬರಿತೇವೆ. ಈ ಥರ ಇವನ್ನೇನಂತೀವಿ ರ್ಯಾಷನಲ್ ನಂಬರ್ಸ್ ಅಥವಾ ಭಾಗಲಬ್ಧ ಸಂಖ್ಯೆಗಳು. ಅದೇ ರೀತಿ ಅಭಾಗಲಬ್ಧ ಅಂದ್ರೆ ಯಾವ ಸಂಖ್ಯೆಯನ್ನು ಎ ಬೈ ರೂಪದಲ್ಲಿ ಬರೆಯೋಕ್ಕಾಗಲ್ಲ ಆ ಸಂಖ್ಯೆಗಳನ್ನ ಅಭಾಗಲಬ್ಧ ಸಂಖ್ಯೆಗಳಿರ್ತೀವಿ. ಉದಾಹರಣೆಗಾಗಿ ನೋಡ್ಬೋದು ನಾವು √2, √3, √5 ಈ ಥರ. ಮತ್ತು ಇದೇ ಥರ ಯಾವುದೇ ಒಂದು ಪರಿಪೂರ್ಣವಾದ ರೂಟ್, ಈ ಫಾರ್ ಎಕ್ಸಾಂಪಲ್ √25 ಇದು ಇರ್ರ್ಯಾಷನಲ್ ನಂಬರ್ ಅಲ್ಲ, ಅಭಾಗಲಬ್ಧ ಸಂಖ್ಯೆ ಅಲ್ಲ. √25 ಅಂದರೆ ನಾವು ಇದನ್ನು ಸಿಂಪ್ಲಿ ಮಾಡಿದಾಗ 5 ಆಗುತ್ತೆ. ಇದು 5 ಅಂದ್ರೆ ಇದು 5 ಅಂದರೆ ಎಲ್ಲಿ ಬರುತ್ತೆ, ರ್ಯಾಷನಲ್ ನಂಬರ್ ಆಗುತ್ತೆ. ರ್ಯಾಷನಲ್ ನಂಬರ ಮತ್ತು ಅದನ್ನು ಸ್ವಾಭಾವಿಕ ಸಂಖ್ಯೆನೂ ಅಂತೀವಿ. ಅದೇ ರೀತಿ √16 ಇದು 4 ಸ್ಕ್ವೇರ್ ರೂಟ್ ಅಂದರೆ 4 ಇದು ಅಂದರೆ ಇದೊಂದು ರ್ಯಾಷನಲ್ ನಂಬರ್ ಆಗುತ್ತೆ. ಅದೇ ರೀತಿ ರೂಟಲ್ಲಿ ಬರುವಂಥ ಎಲ್ಲ ಅವಿಭಾಜ್ಯ ಸಂಖ್ಯೆಗಳು ಇರ್ರ್ಯಾಷನಲ್ ನಂಬರ್ಸ್ ಆಗಿರ್ತಾವೆ. ಅದೇ ರೀತಿ ನಾವು ಇಲ್ಲಿ ಏನಪ್ಪ ನೋಡ್ತೀವಪ್ಪ ಅಂದ್ರೆ ಇನ್ನೊಂದು ಪರ್ಫೆಕ್ಟ್ ನಂಬರ್ಸ್ ಐತೆ, ಒಂದು ಕಾನ್ಸೆಪ್ಟ್ ಐತೆ ಪರ್ಫೆಕ್ಟ್ ನಂಬರ್ಸ್. ಕನ್ನಡದಾಗ ಏನೈತೆ ಅದಕ್ಕೆ ಪರಿಪೂರ್ಣ ಸಂಖ್ಯೆ. ಪರಿಪೂರ್ಣ ಸಂಖ್ಯೆ ಅಂದ್ರೆ ಏನಪ್ಪ ಅಂದ್ರೆ ಒಂದು ಸಂಖ್ಯೆ 6, ಈ 6ನ್ನು ಭಾಗವಹಿಸುವಂಥ ಸಂಖ್ಯೆಗಳು ಯಾವುವು, 1, 2, 3. ಈ ಅಪವರ್ತನವಲ್ಲ, ಈ ಅಪವರ್ತನಗಳ ಮೊತ್ತ ಆ ಕೊಟ್ಟಿರುವಂಥ ಸಂಖ್ಯೆಗೆ ಸಮವಾಗಿರ್ತದೆ. ಅಂಥ ಸಂಖ್ಯೆಗಳಿಗೆ ಏನಂತೀವಿ ಪರಿಪೂರ್ಣ ಸಂಖ್ಯೆಗಳಂತೀವಿ. ಇಲ್ಲಿ ನೋಡ್ಬೋದು 1 + 2 3, 3 + 3 6. ಇಲ್ಲಿ ಆ ಸಂಖ್ಯೆಯನ್ನು ಬಿಡ್ಬೇಕು, ಆ ಸಂಖ್ಯೆನ ಕನ್ಸಿಡರ್ ಮಾಡಬಾರ್ದು. ಭಾಗ ಮಾಡೋಕೆ ಆ ಸಂಖ್ಯೆಯನ್ನು ಕನ್ಸಿಡರ್ ಮಾಡೋದು. ಉಳಿದಂಥ ಸಂಖ್ಯೆಗಳಿಂದ ಭಾಗ ಹೋಗ್ತಾವಲ್ಲ ಆ ಸಂಖ್ಯೆಗಳ ಮೊತ್ತವನ್ನು ತಗೊಂಡು ಮೊತ್ತ ಮಾಡಿದಾಗ ಕೊಟ್ಟಿರುವಂಥ ಸಂಖ್ಯೆಗೆ ಸಮವಾಗಿರುತ್ತೆ. ಅಂಥ ಸಂಖ್ಯೆಗಳಿಗೆ ಏನಂತೀವಿ ಪರಿಪೂರ್ಣ ಸಂಖ್ಯೆಗಳು ಅಂತೀವಿ. ಅದೇ ರೀತಿ ಇನ್ನೊಂದು 28 ಯಾವ ಸಂಖ್ಯೆಯಿಂದ ಡಿವೈಡ್ ಆಗುತ್ತೆ ನೋಡ್ರಿ. 1ರಿಂದ ಹೋಗುತ್ತಾ, 2ಇಂದ ಹೋಗುತ್ತಾ, 4ಇಂದ ಹೋಗುತ್ತಾ, 7ಇಂದ ಹೋಗುತ್ತಾ, ಮತ್ತು ಅದೇ ರೀತಿ 14ಇಂದ ಹೋಗುತ್ತಾ. ನೋಡಿ ಈ ಅಪವರ್ತನಗಳನ್ನು ಸಮೇಷನ್ 1 + 2 + 4 + 7 + 14. ನೋಡಿ 1 2 3 3 4 7 7 14 14 14 28 ಕೊಟ್ಟಿರುವಂಥ ಸಂಖ್ಯೆಯನ್ನು 28. ಅದೇ ರೀತಿ ಇನ್ನೊಂದು ಪರಿಪೂರ್ಣ ಸಂಖ್ಯೆ ಯಾವುದಪ್ಪ ಅಂದ್ರೆ 496. ಈ 496ನ ನೀವು ಕ್ಯಾಲ್ಕುಲೇಟ್ ಮಾಡಿ, ಯಾವ ಅಪವರ್ತನ ಬರ್ತಾವೋ ಅವನ್ನ ಸಮೇಷನ್ ಮಾಡಿ ಕಂಡುಹಿಡಿರಿ. ನಾವೇನೇನು ನೋಡಿದೀವಿ ಇಟ್ಟತನ ನ್ಯಾಚುರಲ್ ನಂಬರ್ಸ್ ಯಾವ ನೋಡಿದ್ದೀವಿ 1 2 3 4 5 6 ಅಪ್ ಟು ಇನ್ಫಿನಿಟಿವರೆಗೂ ಹೋಲ್ ನಂಬರ್ಸ್ ನೋಡಿದ್ವಿ. ಹೋಲ್ ನಂಬರ್ಸ್ ಒಳಗೆ ಏನಿತ್ತು 0 ಒಂದು ಇನ್ಕ್ಲೂಡ್ ಇತ್ತು. 0ಇಂದ 1 2 3 4 5 ಅಪ್ ಟು ಇನ್ಫಿನಿಟಿವರೆಗೆ ಇತ್ತು. ಹೋಲ್ ನಂಬರ್ಸ್ ನೋಡಿದ್ವಿ, ಪೂರ್ಣ ಸಂಖ್ಯೆಗಳು. ಅದೇ ರೀತಿ ಇಂಟೀಜರ್ಸ್ ಪೂರ್ಣಾಂಕಗಳು ನೋಡಿದ್ವಿ. ಪೂರ್ಣಾಂಕಗಳು ಯಾವುವು ನೆಗೆಟಿವ್ ನಂಬರ್ಸ 0 ಮತ್ತು ಪಾಸಿಟಿವ್ ನಂಬರ್ಸ್. ಅದನ್ನೇನು ಮಾಡಿದೆವು ಒಂದು ನಂಬರ್ ಲೈನ್ ಮೇಲೆ ರಿಪ್ರೆಸೆಂಟ್ ಮಾಡಿದ್ದೇವೆ. ಈ ಥರ ಇಲ್ಲಿ 0 ಈ ಕಡೆ ಪಾಸಿಟಿವ್ ನಂಬರ್ಸ್ ಇದ್ದು ಮತ್ತು ಈ ಕಡೆ ನೆಗೆಟಿವ್ ನಂಬರ್ಸ್. ಅದೇ ರೀತಿ ಆಡ್ ನಂಬರ್ಸ್ ನೋಡಿದ್ದೀವಿ, ಈವನ್ ನಂಬರ್ಸ್ ನೋಡಿದ್ದೀವಿ. ನೆಕ್ಸ್ಟ್ ಕಾಂಪೋಸಿಟ್ ನಂಬರ್ಸ್ ಅಂದ್ರೆ ಒಂದು ಸ್ಟಾರ್ಟಿಂಗ್ ಅದು ಯಾವ ಸಂಖ್ಯೆಯ ಅಪವರ್ತನಗಳು 2ಕ್ಕಿಂತ ಹೆಚ್ಚು ಹೊಂದಿರುವ ಸಂಖ್ಯೆಗೆ ಏನಿರ್ತೇವೆ ಕಾಂಪೋಸಿಟ್ ನಂಬರ್ಸ್ ಅಥವಾ ಸಂಯೋಜಿತ ಸಂಖ್ಯೆನೋ ಅಂತಾರೆ, ಸಂಯುಕ್ತ ಸಂಖ್ಯೆಗಳು ಅಂತಾರೆ. ಸ್ಟಾರ್ಟಿಂಗ್ ನೋಡಿದೆ 4 12 18 ಈ ಸಂಖ್ಯೆ ನೋಡಿರಿ 1ರಿಂದ ಹೋಗುತ್ತಾ, 2ರಿಂದ ಹೋಗುತ್ತಾ, 4ರಿಂದ. ಅದೇ ರೀತಿ 1 2 3 6 12 ಈಗ ಹೆಚ್ಚದವು. ಅದೇ ರೀತಿ 1 2 3 6 9 18 ಈ ಥರ 2ಕ್ಕಿಂತ ಹೆಚ್ಚು ಅಪವರ್ತನ ಹೊಂದಿರುವಂಥ ಸಂಖ್ಯೆಗಳಿಗೆ ಕಾಂಪೋಸಿಟ್ ನಂಬರ್ಸ್. ಪರ್ಫೆಕ್ಟ್ ನಂಬರ್ ನೋಡಿದೆ ಯಾವಪ್ಪ ಪರ್ಫೆಕ್ಟ್ ನಂಬರ್ 6 28 496 ಇವು ನೋಡಿದೇವಲ್ಲ ರೀಸೆಂಟ್. ನೆಕ್ಸ್ಟ್ ಪ್ರೈಮ್ ನಂಬರ್ಸ್.
ಮೇನ್ ನಮಗೆ ಕ್ವಶನ್ PCP ಅಂತ PSI ಕ್ವಶನ್ ಕೇಳುವಂಥದ್ದು ಪ್ರೈಮ್ ನಂಬರ್ಸ್. ಪ್ರೈಮ್ ನಂಬರ್ಸ್ ಅಂದ್ರೆ ಏನಪ್ಪ, ಅವಿಭಾಜ್ಯ ಸಂಖ್ಯೆಗಳು ಅಂತ ಕನ್ನಡದಾಗ ಕರಿತೀವಿ. ಅವಿಭಾಜ್ಯ ಸಂಖ್ಯೆಗಳು ಸ್ಟಾರ್ಟಿಂಗ್ ಏನು, ಯಾವ ಒಂದು ಸಂಖ್ಯೆಯ ಅಪವರ್ತನಗಳು ಎರಡು ಮಾತ್ರ ಇರ್ತವೆ, ಎರಡು ಅಪವರ್ತನ ಹೊಂದಿರ್ತೈತಿ. ಯಾವ ಎರಡು ಅಪವರ್ತನವು, ಮತ್ತು 1 ಮತ್ತು ಕೊಟ್ಟಿರುವ ಸಂಖ್ಯೆ, ಎರಡರಿಂದ ಮಾತ್ರ ಭಾಗ ಹೋಗುವಂಥ ಸಂಖ್ಯೆಗೆ ಏನಂತೇವಿ, ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡೋಣ, ಈಗ ಅವಿಭಾಜ್ಯ ಸಂಖ್ಯೆಗಳು ಯಾವಪ್ಪ ಅಂದ್ರೆ 2, ಇದು 1ರಿಂದ ಹೋಗುತ್ತೆ 2ರಿಂದ ಹೋಗುತ್ತೆ. ಅದೇ ರೀತಿ 3, ಇದು 1ರಿಂದ ಮತ್ತು 3ರಿಂದ ಮಾತ್ರ ಹೋಗುತ್ತೆ. ಅದೇ ರೀತಿ 5, 1 ಮತ್ತು 5ರಿಂದ ಮಾತ್ರ ಹೋಗುತ್ತೆ. 11, 1 ಮತ್ತು 11ರಿಂದ ಮಾತ್ರ ಹೋಗುತ್ತೆ. ಈ ಸಂಖ್ಯೆ 1 ಮತ್ತು 11 ಮತ್ತೆ ಯಾವ ಸಂಖ್ಯೆಯಿಂದ ಪರಿಪೂರ್ಣವಾಗಿ ಭಾಗ ಹೋಗೋದಿಲ್ಲ. ಅದಕ್ಕಾಗಿ ಈ ಎರಡು ಸಂಖ್ಯೆಯಿಂದ ಭಾಗ ಹೋಗುತ್ತಲ್ಲ, ಈಗ 2 ಮಾತ್ರ ಅಪವರ್ತನವನ್ನು ಹೊಂದಿರ್ತೀವಿ. ಅದಕ್ಕೆ ಇದನ್ನು ಅವಿಭಾಜ್ಯ ಸಂಖ್ಯೆ ಅಂತ ಕರೀತಾರೆ. ಅದೇ ರೀತಿ 19 ಆಗಿರ್ಬೋದು. ಈ 1 ಮತ್ತು 19ರಿಂದ ಯಾವ ಬೇರೆ ಎರಡು ಸಂಖ್ಯೆಯಿಂದ ಭಾಗ ಹೋಗುತ್ತಾ, ಇಲ್ಲ, 1 ಮತ್ತು 19ರಿಂದ ಮಾತ್ರ ಭಾಗ ಹೋಗುತ್ತೆ. ಅದೇ ರೀತಿ 31 ಆಗಿರ್ಬೋದು, 1, 31. ಅದೇ ರೀತಿ 43, ಅದೇ ರೀತಿ 97 ಆಗಿರ್ಬೋದು. ಈ ಸಂಖ್ಯೆಗಳಿದಾವಲ್ಲ, 1 ಮತ್ತು ಸ್ವತಃ ಆ ಸಂಖ್ಯೆಯಿಂದ ಮಾತ್ರ ಭಾಗ ಹೋಗ್ತಾವೆ. ಅಂಥ ಸಂಖ್ಯೆಗೆ ಏನಂತೀವಿ, ಅವಿಭಾಜ್ಯ ಸಂಖ್ಯೆಗಳಂತೀವಿ. ಈ ಅವಿಭಾಜ್ಯ ಸಂಖ್ಯೆಗಳಲ್ಲಿ ಯಾವ ಥರ ಅವಿಭಾಜ್ಯ ಸಂಖ್ಯೆಗಳು ಯಾವ ಥರ ಕ್ವಶನ್ ಕೇಳ್ತಾನಪ್ಪ ಅಂದ್ರೆ, ಕ್ವಶನ್ ಏನಪ್ಪ ಕೇಳಿದಾನ, ಮೊದಲ 6 ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಕೇಳ್ಬೋದು, ಇಲ್ಲ ಅದರ ಸರಾಸರಿ ಕೇಳ್ಬೋದು, ಮತ್ತು 1ರಿಂದ 20ರವರೆಗಿನ ಅವಿಭಾಜ್ಯ ಸಂಖ್ಯೆಗಳು ಎಷ್ಟು, ಅದರ ಮೊತ್ತ ಎಷ್ಟು, ಈ ಥರ ಕ್ವಶನ್ ಕೇಳ್ತಾನೆ. ಈಗ ಯಾವುದೋ ಒಂದು ಸಂಖ್ಯೆ ಕೊಡ್ತಾನೆ 20, ಈಗ ಒಂದು ಸಂಖ್ಯೆ ಕೊಡ್ತಾನೆ, ಆ ಸಂಖ್ಯೆ ಅವಿಭಾಜ್ಯ ಸಂಖ್ಯೆನೂ ಹೌದಲ್ಲ ಅಂತ ಕೇಳ್ತಾನೆ. ಆ ರೀತಿ ಕ್ವಶನ್ ನಾವು ಸಾಲ್ವ್ ಮಾಡೋಕೆ ಒಂದು ಸ್ವಲ್ಪ ಬೇಸಿಕ್ ನೋಡ್ಕೊಳ್ಳೋಣ. ಅವಿಭಾಜ್ಯ ಸಂಖ್ಯೆಗಳು 1ರಿಂದ 50 ಅವಿಭಾಜ್ಯ ಸಂಖ್ಯೆಗಳು ನೋಡ್ಕೊತ ಹೋಗೋಣ. 1ರಿಂದ 50, 1 ಮತ್ತು ಆ ಸಂಖ್ಯೆಯಿಂದ ಮಾತ್ರ ಹೋಗುವಂಥ ಸಂಖ್ಯೆಗಳನ್ನ 1ರಿಂದ 50 ಒಳಗಡೆ ಯಾವ್ಯಾವುದೋ ನೋಡ್ಕೊತ ಹೋಗೋಣ. 2 ಅಲ್ಲಿ 3, 5, 7, 11, 13, 17, 19, 23, 29, 31, 37, 41, 43, 49. ಇವು ಎಲ್ಲಿಯಪ್ಪ ಅಂದ್ರೆ 1ರಿಂದ 50ರವರೆಗಿನ ಅವಿಭಾಜ್ಯ ಸಂಖ್ಯೆಗಳು. ಎಷ್ಟು 1ರಿಂದ 50ರವರೆಗೆ ವಯಸ್ಸು 1, 2, 3, 4, 5, 6, 7, 8, 9, 10, 11, 12, 13, 14, 15. ಎಷ್ಟದು ಟೋಟಲ್ 15 ಅದಾವೆ. ಅದೇ ರೀತಿ 50ರಿಂದ 100 ಎಷ್ಟು ಅದಾವಪ್ಪ, 10 ಅದಾವೆ. ಅವನ್ನ ನೀವು ನೋಡಿರಿ ಯಾವ ಅವಿಭಾಜ್ಯ ಸಂಖ್ಯೆಗಳು 50ರಿಂದ 100. ಈ ಅವಿಭಾಜ್ಯ ಸಂಖ್ಯೆಯಲ್ಲಿ ಒಂದಿಷ್ಟು ನೋಟ್ ನೋಡ್ರಿ. ಸಮ ಅವಿಭಾಜ್ಯ ಸಂಖ್ಯೆ ಯಾವುದು? ನಮ್ಮ ಇದರಲ್ಲಿ ಎಷ್ಟು ಸಂಖ್ಯೆಗಳಲ್ಲಿ ಎಷ್ಟು ಅವಿಭಾಜ್ಯ ಸಂಖ್ಯೆಗಳು ಅತಿ ಹೆಚ್ಚು ಜಾಸ್ತಿ ಇನ್ಫಿನಿಟ್ ಇದಾವಲ್ಲ, ಅದರಲ್ಲಿ ಒಂದು ಮಾತ್ರ ಸಮ ಅವಿಭಾಜ್ಯ ಸಂಖ್ಯೆ ಐತಿ. ಅದು ಯಾವುದಪ್ಪ? ಈ ಇದರಲ್ಲಿ ನೋಡಿ, ಸಮ ಅವಿಭಾಜ್ಯ ಸಂಖ್ಯೆ ಯಾವುದೈತಿ? 2. ಇದು 1 ಮಾತ್ರ ಅವಿಭಾಜ್ಯ ಸಂಖ್ಯೆಯಲ್ಲಿ ಸಮ ಅವಿಭಾಜ್ಯ ಸಂಖ್ಯೆ ಇರೋದು. ಇದು 1. ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ, ಅತಿ ಚಿಕ್ಕ ಯಾವುದು ಅವಿಭಾಜ್ಯ ಸಂಖ್ಯೆ ಯಾವುದಪ್ಪ ಅಂದ್ರೆ 2. ಅತಿ ಚಿಕ್ಕ ಬೆಸ ಅವಿಭಾಜ್ಯ ಸಂಖ್ಯೆ, ಅತಿ ಚಿಕ್ಕ ಬೆಸ ಅವಿಭಾಜ್ಯ ಸಂಖ್ಯೆ ಯಾವುದು? 3. ಅವಿಭಾಜ್ಯ ಸಂಖ್ಯೆಗಳಲ್ಲಿ 2 ಹೊರತುಪಡಿಸಿ ಇನ್ನುಳಿದ ಎಲ್ಲ ಅವಿಭಾಜ್ಯ ಸಂಖ್ಯೆಗಳು ಬೆಸ ಸ್ಥಿತಿಯಲ್ಲಿ ಅದಾವೆ. ಅದು 2 ಮಾತ್ರ ಸಮ ಸಂಖ್ಯೆಯಾಗಿರುತ್ತೆ. ಅದೇ ರೀತಿ 1ರಿಂದ 50 ಎಷ್ಟು ನೋಡಿದ್ದೀವಿ? 15 ಅದಾವೆ. ಮತ್ತು 50ರಿಂದ 100 10 ಅದಾವೆ. ಒಮ್ಮೆ ಡೈರೆಕ್ಟಾಗಿ ಕೇಳ್ತಾನೆ, 1ರಿಂದ 100ರವರೆಗೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳದಾವೆ?
1ರಿಂದ 50 ಎಷ್ಟು ಅದಾವೆ? 15 ಅದಾವೆ. 50ರಿಂದ 100 ಟೋಟಲ್ ಎಷ್ಟು ಆಯ್ತು? 25 ಆಯ್ತಾ. ಈಗ ಅವಿಭಾಜ್ಯ ಸಂಖ್ಯೆಗಳಿಂದ ಏನಂದ ಅರ್ಥ ಆಯ್ತು. ಮತ್ತು ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವ? ಈಗ ಸಮ ಅವಿಭಾಜ್ಯ ಸಂಖ್ಯೆ 1 ಐತಿ, 2 ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ 2, ಅತಿ ಚಿಕ್ಕ ಬೆಸ ಅವಿಭಾಜ್ಯ ಸಂಖ್ಯೆ 3, ಈ ಥರ ಎಲ್ಲ ಬೇಸಿಕ್ಸ್ ಎಲ್ಲ ನೋಡಿ. ಇದರ ಮೇಲೆ ಅವಿಭಾಜ್ಯ ಸಂಖ್ಯೆಗಳನ್ನು ಹೇಗೆ ಕಂಡುಹಿಡಿಯೋದು ನಾವು? ಈಗ ಸಣ್ಣ ಬಂದು ಈಗ 2 ಡಿಜಿಟ್ ಬಂದು 97, ಈ ಥರ 29, ಈ ಥರ ಬಂದು ಇವನ್ನೆಲ್ಲ ಈಸಿಯಾಗಿ ಕಂಡುಹಿಡಿತೀವಿ. ಅದೇ ರೀತಿ ಈಗ 2 ಡಿಜಿಟ್ ಮೇಲೆ 3 ಡಿಜಿಟ್ ಸಂಖ್ಯೆಗಳು ಬಂದಪ್ಪ, ಅವನ್ನ ಅವಿಭಾಜ್ಯ ಸಂಖ್ಯೆ ಅಂತ ಕಂಡುಹಿಡಿಯೋದು ಹೆಂಗೆ? ಇದರಲ್ಲಿ ಇನ್ನೊಂದು ಕಾನ್ಸೆಪ್ಟ್, ಅವಳಿ ಅವಿಭಾಜ್ಯ ಸಂಖ್ಯೆಗಳು, ಟ್ವಿನ್ ಪ್ರೈಮ್ಸ್. ಟ್ವಿನ್ ಪ್ರೈಮ್ಸ್ ಅಂದರೆ ಈಗ 2 ಅವಿಭಾಜ್ಯ ಸಂಖ್ಯೆಗಳ ವ್ಯತ್ಯಾಸ 2 ಆಗಿರುತ್ತೆ. ಅಂಥವು ಯಾವ ಟ್ವಿನ್ ಪ್ರೈಮ್ಸ್ ಅದ ನೋಡ್ರಿ. 3, 5 ಆಗಿರ್ಬೋದು, 5, 7 ಆಗಿರ್ಬೋದು, 9, 11 and 13 ಆಗಿರ್ಬೋದು, 17 and 19 ಆಗಿರ್ಬೋದು. ಈ ಥರ ಈ ಯಾವ 2 ಅವಿಭಾಜ್ಯ ಸಂಖ್ಯೆಗಳ ವ್ಯತ್ಯಾಸ 2 ಆಗಿರುತ್ತಲ್ಲ, ವ್ಯತ್ಯಾಸ ಆ ಸಂಖ್ಯೆಗಳೇನಿರ್ತೀವಿ ಟ್ವಿನ್ ಪ್ರೈಮ್ಸ್ ಅಥವಾ ಅವಳಿ ಅವಿಭಾಜ್ಯ ಸಂಖ್ಯೆಗಳಿರ್ತೀವಿ. ಅದೇ ರೀತಿ ರ್ಯಾಷನಲ್ ನಂಬರ್ ಹೇಳೀನಿ, ರ್ಯಾಷನಲ್ ನಂಬರ್ ಇನ್ನೊಂದು ಸಲ ಹೇಳ್ತೀನಿ. ಯಾವ ಒಂದು ಸಂಖ್ಯೆಯನ್ನು a/, ರೂಪದಲ್ಲಿ ಬರೆಯೋಕ್ಕಾಗತ್ತಲ್ಲ ಆ ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಐತೀವಿ. ಅದರಲ್ಲಿ ಎ ಮತ್ತು ಬಿ ಏನಾಗಿರ್ತೈತಿ? ಪೂರ್ಣಾಂಕಗಳಾಗಿರ್ತಾವೆ, ಪೂರ್ಣಾಂಕಗಳು. ಮತ್ತು ಬಿ 0ಕ್ಕೆ ಸಮ ಆಗಿರೋದಿಲ್ಲ. ಅಂಥ ಸಂಖ್ಯೆಗಳನ್ನೇ ಅಂತೀವಿ ಭಾಗಲಬ್ಧ ಸಂಖ್ಯೆಗಳು. ಯಾವ ಒಂದು ಸಂಖ್ಯೆಯನ್ನು a/, ರೂಪದಲ್ಲಿ ಬರೆಯೋಕ್ಕಾಗುತ್ತೋ ಆ ಸಂಖ್ಯೆಯಲ್ಲಿ ಎ ಮತ್ತು ಬಿ ಪೂರ್ಣಾಂಕಗಳಾಗಿದ್ದು ಬಿ 0ಗೆ ಸಮವಾಗಿರೋದಿಲ್ಲ. ಅಂಥ ಸಂಖ್ಯೆಗಳೇನಂತೀವಿ? ಭಾಗಲಬ್ಧ ಸಂಖ್ಯೆಗಳಂತೀವಿ. ಉದಾಹರಣೆಗೆ 1/2, -1/8, 1/3, 2/5, ಈ ಥರ ಸಂಖ್ಯೆಗಳನ್ನು ನಾವೇಂತೀವಿ ಭಾಗಲಬ್ಧ ಸಂಖ್ಯೆಗಳಂತೀವಿ. ಅದೇ ರೀತಿ ಅಭಾಗಲಬ್ಧ ಒಂದು ಸಲ ಹೇಳೀನಿ, ಬಟ್ ಅಲ್ಲಿ ಬೋರ್ಡ್ ಇದೆ ಸೊ ಇನ್ನೊಂದು ಸಲ ಹೇಳ್ತಿದ್ದೀನಿ. ಅಭಾಗಲಬ್ಧ ಅಂದ್ರೆ ಯಾವುದೇ ಒಂದು ಸಂಖ್ಯೆಯನ್ನು a/, ರೂಪದಲ್ಲಿ ಬರೆಯೋಕ್ಕಾಗಲ್ಲ ಆ ಸಂಖ್ಯೆಗಳನ್ನು ಅಂತೀವಿ ಅಭಾಗಲಬ್ಧ ಸಂಖ್ಯೆಗಳಂತೀವಿ. ಫಾರ್ ಎಕ್ಸಾಂಪಲ್ ಯಾವುದಪ್ಪ? ಉದಾಹರಣೆ √2 ಆಗಿರ್ಬೋದು, √3 ಆಗಿರ್ಬೋದು, √5 ಆಗಿರ್ಬೋದು, ಪೈ ಆಗಿರ್ಬೋದು, √11. ಈ ಅವಿಭಾಜ್ಯ ಸಂಖ್ಯೆಗಳ ರೂಟ್ ಏನಿರ್ತಾವಲ್ಲ ಅವು ಆಲ್ವೇಸ್ ಇರ್ರ್ಯಾಷನಲ್ ಅಥವಾ ಅಭಾಗಲಬ್ಧ ಸಂಖ್ಯೆಗಳಿರ್ತವೆ. ಫಾರ್ ಎಕ್ಸಾಂಪಲ್ ಇವಾಗ √25 ಅಂತಂದ್ರೆ ಇದು ಅಭಾಗಲಬ್ಧ ಸಂಖ್ಯೆ ಅಲ್ಲ, ಇದು ಒಂದು ರ್ಯಾಷನಲ್ ನಂಬರ್ ಅಥವಾ ಭಾಗಲಬ್ಧ ಸಂಖ್ಯೆ. √25 ಅಂದರೆ 5 ಆಗುತ್ತೆ. ಅದೇ ರೀತಿ √16 ಅಂದರೆ ಇದ್ರ ವ್ಯಾಲ್ಯೂ 4 ಆಗುತ್ತೆ. ಅಂದರೆ ಈ 4 ಮತ್ತು 5 ಸಿಂಪ್ಲಿಫೈ ಮಾಡಿದಾಗ ಹೇಗೆ ಬರ್ತಾವೆ? ಇಲ್ಲಿ ಬರ್ತಾವೆ. ಉದಾಹರಣೆಗೆ ಅದಕ್ಕೆ ಭಾಗಲಬ್ಧ ಸಂಖ್ಯೆಗಳು ಬರ್ತಾವೆ. ಅದೇ ರೀತಿ ರೂಟಲ್ಲಿ ಯಾವ ಅವಿಭಾಜ್ಯ ಸಂಖ್ಯೆಗಳು ರೂಟಲ್ಲಿ ಇರ್ತಾವಲ್ಲ ಅವೆಲ್ಲವೂ ಇರ್ರ್ಯಾಷನಲ್ ನಂಬರ್ಸ್ ಆಗಿರ್ತಾವೆ, ಅಭಾಗಲಬ್ಧ ಸಂಖ್ಯೆಗಳಾಗಿರ್ತವೆ. ಇವನ್ನ a/b ರೀತಿಯಲ್ಲಿ ಬರೆಯೋಕ್ಕಾಗಲ್ಲ, ಇವನ್ನ a/, ಫಾರ್ಮಲ್ಲಿ ಬರಿಬೋದು. ಬರೆಯುವಂಥಕ್ಕೆ ಏನಂತೀವಿ? ಭಾಗಲಬ್ಧ ಸಂಖ್ಯೆಗಳಂತೀವಿ. ಬರೆಯೋಕ್ಕಾಗಲ್ಲ ಅಂಥ ಸಂಖ್ಯೆಗಳನ್ನ ಅಭಾಗಲಬ್ಧ ಸಂಖ್ಯೆಗಳಂತೀವಿ. ಇದಕ್ಕಿಂತ ಮುಂಚೆ ಇನ್ನೊಂದು ನೋಡೋಣ. ಹೌ ಟು ಫೈಂಡ್ ಪ್ರೈಮ್ ನಂಬರ್. ಅವಿಭಾಜ್ಯ ಸಂಖ್ಯೆಯನ್ನು ಕಂಡುಹಿಡಿಯುವುದು ಹೇಗೆ? ಈಗ ನಮಗೆ 2 ಡಿಜಿಟ್ ಕೊಟ್ಟ, 2 ಡಿಜಿಟ್ ಕೊಟ್ಟ, ಸಿಂಗಲ್ ಡಿಜಿಟ್ ಕೊಟ್ಟ ಈಸಿಯಾಗಿ ಗೊತ್ತಾಗುತ್ತೆ ಅವ್ನು ಹೇಗೆ ಕಂಡುಹಿಡಿಯೋದು ಅಂತೇಳಿ. ಈಗ 3 ಡಿಜಿಟ್ ಕೊಟ್ಟನಪ್ಪ, ಫಾರ್ ಎಕ್ಸಾಂಪಲ್ 3 ಡಿಜಿಟ್ ಕೊಟ್ಟ, ಈಗ 101 ಕೊಟ್ಟ, ಈಗ 181 ಕೊಟ್ಟ, 133 ಕೊಟ್ಟ. ಈ ಥರ 3 ಡಿಜಿಟ್ ಕೊಟ್ಟಾಗ ಏನು ಮಾಡ್ಬೇಕಪ್ಪ ಅಂದ್ರೆ ಒಂದು ಫಾರ್ಮುಲಾ ಐತಿ, n² > p ಅಂತೇಳಿ. ಇದನ್ನೇನು ನೀವು ನೆನ್ಪಿಟ್ಕೊಬೇಡ್ರಿ, ಅಷ್ಟೇ ಅದು. ಈಗ ಫಾರ್ ಎಕ್ಸಾಂಪಲ್ 1ನೇದು ನೋಡೋಣ ನಾವು. 101. ಈ 101 ಸಂಖ್ಯೆ ಯಾವ ವರ್ಗಕ್ಕೆ ಸಮ ಐತಿ? ಯಾವ ಸ್ಕ್ವೇರಿಗೆ ಸಮ ಐತಿ? 11ಕ್ಕೆ ಸಮೀಪ ಐತೆ, 10ಕ್ಕೆ ಸಮೀಪ ಐತೆ. 10 ಇದಕ್ಕಿಂತ ಸಾಂದಾಗುತ್ತೆ. 10 ಸ್ಕ್ವೇರ್ ಏನು? 100.
ಇದು 101 ಐತಿ, ಇದು ಬೇಡ. ಇದಕ್ಕಿಂತ ಕಡಿಮೆ ಇರುವಂಥ ಸಂಖ್ಯೆ 111 ಅಂದರೆ 11 ಸ್ಕ್ವೇರ್ 121. 121ಗಿಂತ ಕಡಿಮೆ ಐತಾ? ಇದು ಈ 101ಕ್ಕಿಂತ ಹೆಚ್ಚಿರುವಂಥ ವರ್ಗನ ತೊಗೋಬೇಕು ನಾವು. ಇವಾಗ ಎಷ್ಟೈತಿ? 121. 121 ಜಾಸ್ತಿ ಐತಿ. ಎಷ್ಟು? 100 ನಮಗೇನು ಕೊಟ್ಟಾನ? ಒಂದು ಸಂಖ್ಯೆ ಕೊಟ್ಟಾನ, ಅದನ್ನು ಪ್ರೈಮ್ ನಂಬರ್ ಅವಿಭಾಜ್ಯ ಸಂಖ್ಯೆ ಹೌದು ಅಲ್ಲ ಅಂತ ಕಂಡುಹಿಡಿಬೇಕು. ಈಗ 121 ಅಂದ್ರೆ 11 ಇದ್ರದ್ದು ಸ್ಕ್ವೇರ್. ನಾವೇನು ಮಾಡಬೇಕು? 11 ಸ್ಕ್ವೇರ್ ಐತಲ್ಲ, ಅದು 11, ಈ 11 ಸಂಖ್ಯೆ ಐತಲ್ಲ, ಈ 11ರ ಒಳಗಡೆ ಬರುವಂಥ ಅವಿಭಾಜ್ಯ ಸಂಖ್ಯೆಗಳನ್ನ ಬರ್ಕೋಬೇಕು. 11ರ ಬರುವಂಥ ಅವಿಭಾಜ್ಯ ಸಂಖ್ಯೆಗಳು 2, 3, 5, 7, 11 ಬರ್ಕೊಂಡ್ರೆ ಇದು ಅವಿಭಾಜ್ಯ ಸಂಖ್ಯೆ ಹೌದು ಅಲ್ಲ ಅಂತ ಹೆಂಗೆ ಕಡಿಬೇಕಪ್ಪ? ಇಲ್ಲಿ ನೋಡಿರಿ, ಈ ಪ್ರತಿಯೊಂದರ ಸಂಖ್ಯೆಯನ್ನು ಡಿವೈಡ್ ಮಾಡಿ ನೋಡ್ಬೇಕು. ಈ 2ರಿಂದ ಹೋಗುತ್ತಾ? ಇಲ್ಲ. 3ರಿಂದ ಹೋಗುತ್ತಾ? ಇಲ್ಲ. 5ರಿಂದ ಇಲ್ಲ. 7ರಿಂದ ಹೋಗುತ್ತಾ? ನೋಡಿರಿ, 7 ಒಂದೇ -31, 7 3 ಆಗಲ್ಲ. 11ರಿಂದನೂ ಹೋಗಲ್ಲ. ಅಂದ್ರೆ ಈ ಕೊಟ್ಟಿರುವಂಥ ಸಂಖ್ಯೆ ಐತಲ್ಲ ಒಂದು ಅವಿಭಾಜ್ಯ ಸಂಖ್ಯೆ. ಈ 11ರ ಒಳಗಡೆ ಇರುವಂಥ ಯಾವ ಅವಿಭಾಜ್ಯ ಸಂಖ್ಯೆಗಳಿಂದ ಅದು ಭಾಗ ಹೋಗಿಲ್ಲ. ಆದ ಕಾರಣ ಈ ಕೊಟ್ಟಿರುವಂಥ ಸಂಖ್ಯೆಯು ಅವಿಭಾಜ್ಯ ಸಂಖ್ಯೆ ಆಗೈತೆ. ಇವನ್ ಯಾವುದರ ಒಂದು ಸಂಖ್ಯೆಯಿಂದ, ಯಾವುದರ ಒಂದು ಅವಿಭಾಜ್ಯ ಸಂಖ್ಯೆಯಿಂದ ಭಾಗ ಹೋಗಿದ್ರೆ ಕೊಟ್ಟಿರುವಂಥ ಸಂಖ್ಯೆ ಅದು ಅವಿಭಾಜ್ಯ ಸಂಖ್ಯೆ ಆಗಲ್ಲ. ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಇವಾಗ 133 ಐತಿ. ಈ 133 ಎದಕ್ಕೆ ಸಮ ಐತಿ? ಅದು ಯಾವ ಸ್ಕ್ವೇರಿಗೆ ಸಮ ಐತಿ? 12 ಸ್ಕ್ವೇರಿಗೆ. 12 ಸ್ಕ್ವೇರ್ ಅಂದರೆ ಎಷ್ಟು ಅಂತ ಸಮ ಅಂದರೆ ಅದ್ರ ಹತ್ತಿರ ಇರುವಂಥದ್ದು. ಇದು 12 ಸ್ಕ್ವೇರ್ ಎಷ್ಟು? 144. ಅದಕ್ಕಿಂತ ಚಿಕ್ಕದೈತಿ 133. 12 ಸ್ಕ್ವೇರ್ ಇದು ಅದಕ್ಕಿಂತ ಲೆಸ್ ದೆನ್ ಐತಿ. ಎಷ್ಟು? 12 ಸ್ಕ್ವೇರ್ 133. ಈ 12ರ ಒಳಗಡೆ ಬರುವಂಥ ಪ್ರೈಮ್ ನಂಬರ್ಸ್ ಅವಿಭಾಜ್ಯ ಸಂಖ್ಯೆಗಳನ್ನು ಬರ್ಕೋಬೇಕು ನಾವು. 12ರ ಒಳಗಡೆ ಬರುವಂಥ ಯಾವುದು? 2, 3 ಆಗಿರ್ಬೋದು, 5 ಆಗಿರ್ಬೋದು, 7 ಮತ್ತು 11. ಇವಾಗ ನಾವು ನೋಡಬೇಕು, ಪ್ರತಿಯೊಂದು ಸಂಖ್ಯೆನ 133ಕ್ಕೆ ಡಿವೈಡ್ ಮಾಡಿ ಚೆಕ್ ಮಾಡಬೇಕು. ಭಾಗ ಹೋಗುತ್ತಾ? ಇಲ್ಲ. 2ರಿಂದ ಹೋಗುತ್ತಾ? ಇಲ್ಲ. 3ರಿಂದ ಇಲ್ಲ. 5ರಿಂದ ಹೋಗಲ್ಲ. 7ರಿಂದ 7 ಒಂದಲೇ 7, 13 16, 7 9 63. ಇದು 7ರಿಂದ ಭಾಗ ಹೋಗುತ್ತಾ? 11ರಿಂದ 11 ಒಂದಲೇ 11 23. ಇದು ಭಾಗ ಹೋಗಲ್ಲ. ಶೇಷ 1 ಉಳಿತೈತಿ, ಇದು ಭಾಗ ಹೋಗಲ್ಲ. ಇಲ್ಲೇನಾಯ್ತು? 7ರಿಂದ 133 ಭಾಗ ಹೋಗುತ್ತೆ. ಅಂದ್ರೆ ಇದು ಒಂದು ಅವಿಭಾಜ್ಯ ಸಂಖ್ಯೆ ಅಲ್ಲ. ನಮಗೇನಿತ್ತು ರೂಲ್ಸ? ಈ 12ರಲ್ಲಿ ಬರುವಂಥ ಎಲ್ಲ ಅವಿಭಾಜ್ಯ ಸಂಖ್ಯೆಗಳಿಗೆ ಭಾಗ ಹೋಗಬಾರ್ದು. ಅಂದ್ರೆ ಈ ಕೊಟ್ಟಿರುವಂಥ ಸಂಖ್ಯೆ ಅದೊಂದು ಅವಿಭಾಜ್ಯ ಸಂಖ್ಯೆ ಆಗುತ್ತೆ. ಇಲ್ಲೇನಾಯ್ತು? 7ರಿಂದ ಕಂಪ್ಲೀಟಾಗಿ ಡಿವೈಡ್ ಆಯಿತು 133. ಅದಕ್ಕಾಗಿ ಇದು 133 ಅನ್ನೋದು ಅವಿಭಾಜ್ಯ ಸಂಖ್ಯೆ ಅಲ್ಲ. ಇದಕ್ಕೆ 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿದೆ. ಇನ್ನು ನಾವು ಇಲ್ಲಿವರೆಗೂ ಏನದು ಅವಿಭಾಜ್ಯ ಸಂಖ್ಯೆಗಳ ಬಗ್ಗೆ ನೋಡಿದ್ವಿ. ಅವಿಭಾಜ್ಯ ಸಂಖ್ಯೆಗಳನ್ನು ಹೇಗೆ ಕಂಡುಹಿಡಿಯೋದು ನೋಡಿದ್ವಿ. ಇನ್ನು ನಾವೇ ನೋಡ್ತೀಪ್ಪ ಅಂದ್ರೆ ಈಗ ಕ್ಯಾಲ್ಕುಲೇಷನ್ ಮಾಡೋಕ್ಕೆಲ್ಲ ಡಿವೈಡ್ ಮಾಡೋದೆಲ್ಲ ಬೇಕಾಗುತ್ತಲ್ಲ, ಅದಕ್ಕೆ ಎಷ್ಟರಿಂದ ಭಾಗ ಹೋಗುತ್ತೆ? 2ರಿಂದ ಹೋಗುತ್ತೆ, 4ರಿಂದ, ಆ ಥರ ಲೆಕ್ಕಗಳನ್ನು ಮಾಡೋಕ್ಕೆ ಒಂದೊಂದಾಗಿ 2ರಿಂದ ಹೋಗೋ ರೂಲ್ಸ್, 4ರಿಂದ, 5ರಿಂದ, 6ರಿಂದ, 9ರಿಂದ ಯಾವ ಥರ ಭಾಗ ಹೋಗುತ್ತಲ್ಲ ಅವನ್ನ ರೂಲ್ಸ್ಗಳನ್ನು ನಿಯಮಗಳನ್ನು ನೋಡೋಣ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕ್ವಶನಲ್ಲಿ ಈಗಿನ ಸಂಖ್ಯೆಗಳಲ್ಲಿ 2ರಿಂದ ಭಾಗ ಹೋಗುವುದು ಯಾವುದು? ಪ್ರತಿಯೊಂದು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಕೆ ಕೂತ್ಕೊಳ್ಳಲ್ಲ, ಆಗಲ್ಲ. ಅವಾಗ ಈ ಕೊಟ್ಟಿರುವಂಥ ಸಂಖ್ಯೆಯಲ್ಲಿ ನೋಡ್ರಿ, 2ರಿಂದ ಯಾವ ಸಂಖ್ಯೆ ಭಾಗ ಹೋಗ್ತಾವಂದ್ರೆ ಕೊಟ್ಟಿರುವಂಥ ಸಂಖ್ಯೆಯಲ್ಲಿ 0, 2, 4, 6, 8ರಿಂದ ಕೊನೆಗೊಂಡರೆ ಕೊಟ್ಟಿರುವಂಥ ಸಂಖ್ಯೆ ಫಾರ್ ಎಕ್ಸಾಂಪಲ್ ನೋಡ್ರಿ, 0, 2, 4, 6, 8ರಿಂದ ಯಾವುದಾದ್ರೂ ಒಂದು ಸಂಖ್ಯೆ ಕೊನೆಗೊಂಡರೆ ಆ ಸಂಖ್ಯೆ ಪರಿಪೂರ್ಣವಾಗಿ ಏನಾಗುತ್ತೆ? 2ರಿಂದ ಭಾಗುತ್ತೆ. ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡೋಣ, 0ಯಿಂದ ಹೋಗುತ್ತಾ? ಅಂದ್ರೆ 0ಯಿಂದ ಕೊನೆಗೊಂಡಿದ್ದು ಇದು 2ರಿಂದ ಭಾಗುತ್ತೆ. ಇದು 8 ಯೂನಿಟ್ ಡಿಜಿಟಲ್ ಎಷ್ಟೈತಿ? 8 ಐತಿ, ಇದು ಭಾಗ ಹೋಗುತ್ತೆ. ಯೂನಿಟ್ ಬಿಡಿ ಭಾಗದಲ್ಲಿ ಎಷ್ಟೈತಿ? ಇದು 2 ಐತಿ. ನಮ್ಮ ರೂಲ್ಸ್ ಏನೈತಿ? ಯಾವುದೇ ಒಂದು ಸಂಖ್ಯೆ 0, 2, 4, 6, 8ರಿಂದ ಕೊನೆಗೊಂಡರೆ ಅಥವಾ ಅಂತ್ಯಗೊಂಡರೆ ಆ ಸಂಖ್ಯೆ 2ರಿಂದ ಭಾಗ ಹೋಗುತ್ತೆ. ಚೆಕ್ ಮಾಡೋಣ. 2, 2 2 2 4, 2 8 16, 0 ಇದು ಹೋಗುತ್ತೆ. ಅದೇ ರೀತಿ ಇದನ್ನು ನೋಡೋಣ. 2 2 1 2 7 14, 2 6 12, 2 5 10, 2 6 10, ಇದು ಕಂಪ್ಲೀಟ್ ಆಗುತ್ತೆ. ಅದೇ ರೀತಿ 2 1
ಎರಡು ಎರಡಲೆ ಎರಡು ಮೂರಲೆ ಎರಡು ಒಂದಲೇ ಎರಡು ನಾಲ್ಕಲೆ ಕಂಪ್ಲೀಟಾಗಿ ಭಾಗ. ಅದೇ ರೀತಿ ಯಾವುದೋ ಒಂದು ಸಂಖ್ಯೆ 0 2 4 2 ಅಂದ್ರೆ ಆ ಸಂಖ್ಯೆ 2ರಿಂದ ಭಾಗ ಹೋಗುತ್ತೆ. ಅದೇ ರೀತಿ ಮೂರರಿಂದ ಕೊಟ್ಟಿರುವ ಅಂಕಿಗಳ ಮೊತ್ತ 3ರಿಂದ ಭಾಗ ಹೋದರೆ, ಕೊಟ್ಟಿರುವ ಅಂಕಿಗಳ ಮೊತ್ತ ಈಗ ಒಂದು ಸಂಖ್ಯೆ ಕೊಟ್ಟಿರ್ತಾನೆ, ಆ ಕೊಟ್ಟಿರೋ ಒಂದು ಪ್ರತಿಯೊಂದು ಅಂಕಿಗಳ ಮೊತ್ತ 3ರಿಂದ ಭಾಗ ಹೋಗುತ್ತೆ ಅಂತಂದ್ರೆ ಆ ಸಂಖ್ಯೆ ಏನಾಗುತ್ತಪ್ಪ ಅಂದ್ರೆ ಕಂಪ್ಲೀಟಾಗಿ 3ರಿಂದ ಭಾಗ ಹೋಗುತ್ತೆ. ಈ ಉದಾಹರಣೆ ನೋಡ್ರಿ, ಏನೇನೋ ಕೊಟ್ಟಿರುವ ಅಂಕಿಗಳ ಮೊತ್ತ, ಕೊಟ್ಟಿರುವ ಸಂಖ್ಯೆಯಲ್ಲಿ ಅಂಕಿಗಳ ಮೊತ್ತ ಎಷ್ಟು, ಒಂದು ಸಂಖ್ಯೆ ಕೊಟ್ಟಾನ, ಈಗ ಎಷ್ಟೈತಿ 123 ಅಂತ ಕೊಟ್ಟಾನ. ಈ ಇವನ್ನ ಒಟ್ಟು ಕೂಡಿಸ್ಕೋಬೇಕು. 1 2 3 3 + 3 6 6 ಅಂದ್ರೆ 6 1 ಇದು 3ರಿಂದ ಭಾಗ ಹೋಗುತ್ತೆ. ಅಂದ್ರೆ ಈ ಕೊಟ್ಟಿರುವಂಥ ಪರಿಪೂರ್ಣ ಸಂಖ್ಯೆ ಏನೈತಲ್ಲ 3ರಿಂದ ಭಾಗ ಹೋಗುತ್ತೆ. ಅದೇ ರೀತಿ ಒಂದು ಚೆಕ್ ಮಾಡೋಣ, ಇಲ್ಲೇ 3ರಿಂದ ನೋಡೋಣ. 9 2 11 11 3 14 14 1 15 15 ಏನಾಗುತ್ತಪ್ಪ 3ರಿಂದ ಭಾಗ ಹೋಗುತ್ತೆ. ಅಂದ್ರೆ ಈ ಕೊಟ್ಟಿರುವಂಥ ಸಂಖ್ಯೆ 3ರಿಂದ ಕಂಪ್ಲೀಟ್ ಆಗಿ ಭಾಗ ಆಗುತ್ತೆ. ಚೆಕ್ ಮಾಡೋಣ. 3 3 3 9 3 7 21 ಓಕೆ. ನೈನ್ ಟು ಎಷ್ಟಿತ್ತು ನೋಡಿರಿ. 9 2 11 11 3 14 11 3 14 14 1 15 15 ಅಂದ್ರೆ ಇದು 3ರಿಂದ ಭಾಗ ಹೋಗುತ್ತೆ. 3 3 9 0 3 7 21 2 ಐತಿ 3 7 21 ಈ ಥರ ಇದೇ ರೀತಿ ನೋಡಿ. 4 5 9 9 6 15 15 3 18 18 ಅಂದ್ರೆ ಇದು 3ರಿಂದ ಭಾಗ ಹೋಗುತ್ತೆ. ಅದೇ ರೀತಿ ನಾವು ಸೇಮ್ 3ರಿಂದ ನೋಡಿದಲ್ಲ, ಅದೇ ರೀತಿ 9 ಕೊಟ್ಟಿರೋ ಅಂಕಿಗಳ ಏನು ಮಾಡಬೇಕು, ಕೂಡಿಸ್ಬೇಕು. ಅದು ಕೂಡಿಸಿದ ಮೊತ್ತ ಏನು ಬಂದಿರತಂಥ ಉತ್ತರ 9ರಿಂದ ಭಾಗ ಹೋದ್ರೆ ಕೊಟ್ಟಿರುವಂಥ ಸಂಖ್ಯೆ ಪರಿಪೂರ್ಣವಾಗಿ 9ರಿಂದ ಭಾಗ ಹೋಗುತ್ತೆ. ಇಲ್ಲಿ ನೋಡಿರಿ, ಕೊಟ್ಟಿರುವ ಸಂಖ್ಯೆಯ ಅಂಕಿಗಳ ಮೊತ್ತ 9ರಿಂದ ಭಾಗ ಹೋದರೆ ಆ ಸಂಖ್ಯೆಯು 9ರಿಂದ ಪರಿಪೂರ್ಣವಾಗಿ ಭಾಗ ಹೋಗುವುದು. ಇಲ್ಲಿ ನೋಡೋಣ, ಕೊಟ್ಟಿರುವಂಥ ಸಂಖ್ಯೆ ಎಷ್ಟು 4527 ಐತಿ. ನೋಡೋಣ ನಾವು 4 5 9 9 2 11 11 7 18 18ಪ್ಪ ಅಂದರೆ ಈ ಸಂಖ್ಯೆ 9ರಿಂದ ಭಾಗ ಹೋಗುತ್ತೆ. ಅಂದರೆ ಈ ಕೊಟ್ಟಿರುವಂಥ ಸಂಖ್ಯೆಯು 9ರಿಂದ ಭಾಗ ಹೋಗುತ್ತೆ. ಅದೇ ರೀತಿ 3 2 5 5 6 11 11 3 14 14 4 18ಪ್ಪ ಅಂದರೆ 9ರಿಂದ ಭಾಗ ಹೋಗುತ್ತೆ. ಅಂದ್ರೆ ಈ ಕೊಟ್ಟಿರುವಂಥ 32,634 ಸಂಖ್ಯೆ ಐತಲ್ಲ 9ರಿಂದ ಪರಿಪೂರ್ಣವಾಗಿ ಭಾಗ ಹೋಗುತ್ತೆ. ನೆಕ್ಸ್ಟ್ 4ರಿಂದ ಯಾವ ಥರ ಅಂದ್ರೆ ಇವನ್ನ ನೋಡೋದ್ರಿಂದ ಏನು ಬೆನಿಫಿಟಪ್ಪ ಅಂದರೆ, ಈ ಕೊಟ್ಟಿರುವಂಥ ಒಂದು ಕ್ವಶನ್ ಕೊಡ್ತಾನೆ, ಕೊಟ್ಟಿರುವ ಸಂಖ್ಯೆ ಯಾವ ಸಂಖ್ಯೆಯು 4ರಿಂದ ಭಾಗ ಹೋಗುತ್ತದೆ. ಪ್ರತಿಯೊಂದು 4ರಿಂದ ಈ ಸಣ್ಣ ಸಂಖ್ಯೆ ಐತಲ್ಲ, ಸಣ್ಣ ಸಂಖ್ಯೆ ಅಂತ ಕೊಟ್ಟಿರ್ತಾನೆ. ಒಂದೊಂದು ಸಲ ದೊಡ್ಡ ಸಂಖ್ಯೆ ಕೊಟ್ಟಿರ್ತಾನೆ, 9 9 ಡಿಜಿಟ 8 ಡಿಜಿಟ ಹಿಂಗೆ ಸಂಖ್ಯೆ ಕೊಟ್ಟಿರ್ತಾನೆ. ಅವ್ನು ಪ್ರತಿಯೊಂದು 4ರಿಂದ ಭಾಗ ಮಾಡ್ಕೋತ ಕುಂದ್ರಕ್ಕಾಗಲ್ಲ. ಅದಕ್ಕಾಗಿ ಏನಂತ ರೂಲ್ಸ್ ಏನಪ್ಪ ಅಂದ್ರೆ, ಕೊಟ್ಟಿರುವ ಸಂಖ್ಯೆಯಲ್ಲಿ ಕೊನೆ 2 ಅಂಕಿಗಳು 4ರಿಂದ ಭಾಗ ಹೋದರೆ ಆ ಸಂಖ್ಯೆಯು 4ರಿಂದ ಹೋಗುತ್ತೆ. ಈಗ ಒಂದು ಯಾವುದೋ ಒಂದು ಸಂಖ್ಯೆ ಕೊಟ್ಟಿದ್ದಾನೆ, ನಾವೇನು ಕೊನೆ 2 ಸಂಖ್ಯೆ ನೋಡ್ಬೇಕು. ಕೊನೆ 2 ಸಂಖ್ಯೆ ನೋಡಿದ್ರೆ ಇಲ್ಲಿ 24 ಐತಿ, ಇಲ್ಲಿ 20 ಐತಿ. ಈ ಕೊನೆ 2 ಸಂಖ್ಯೆಗಳು 4ರಿಂದ ಭಾಗ ಹೋದ್ರೆ ಕಂಪ್ಲೀಟ್ ಈ ಹೋಲ್ ಸಂಖ್ಯೆ ಐತಲ್ಲ 4ರಿಂದ ಭಾಗ ಹೋಗುತ್ತೆ. ಇಲ್ಲಿ ನೋಡ್ರಿ 4520 ಐತಲ್ಲ, ಕೊನೆಯ ಸಂಖ್ಯೆ ಎಷ್ಟದೆ 20 ಐತಿ. 20 ಅಂದ್ರೆ 4ರಿಂದ ಭಾಗ ಹೋಗುತ್ತೆ. ಇನ್ನು ನಾವು ಮಾಡೋಣ 4 1 4 1 4 1 4 3 12 0. ಇದು ಕೊನೆಯ 2 ಸಂಖ್ಯೆಗಳು ನೋಡಿದ್ವಿ 20 ಇತ್ತು. 20 ಅಂದ್ರೆ 4ರಿಂದ ಭಾಗ ಹೋಗುತ್ತೆ. ಅಂದರೆ ಕಂಪ್ಲೀಟಾಗಿ 4ರಿಂದ ಆ ಸಂಖ್ಯೆ ಪೂರ ಭಾಗುತ್ತೆ. ಅದೇ ರೀತಿ ಸೇಮ್ 8ರ ಸಂಖ್ಯೆ 8ರದ್ದು ಭಾಗ ಯಾವ ಥರ ಅಂದ್ರೆ, ಕೊಟ್ಟಿರೋ ಸಂಖ್ಯೆಯಲ್ಲಿ ಕೊನೆಯ 3 ಅಂಕಿ ನೋಡ್ಬೇಕು. ನಾವು 4ರಲ್ಲಿ ಏನು ನೋಡಿದ್ದೀವಿ, ಕೊನೆಯ 2 ಅಂಕಿ ನೋಡಿವಿ. ಈಗ ನಾವು 8ರಲ್ಲಿ ಕೊನೆಯ 3 ಅಂಕಿಗಳು ನೋಡ್ಬೇಕು. ಕೊನೆಯ 3 ಅಂಕಿಗಳಲ್ಲಿ ನೋಡ್ರಿ. ಅದೇ ರೀತಿ ಇಲ್ಲಿ ನೋಡೋಣ, ಕೊನೆಯ 3 ಅಂಕಿಗಳು 8ರಿಂದ ಭಾಗವತ್ತ ನೋಡೋಣ. 8 5 40 8 2 16 ಅಂದ್ರೆ ಕೊನೆಯ 3 ಅಂಕಿಗಳು 8ರಿಂದ ಭಾಗವತ್ತ. ಈ ಸಂಖ್ಯೆ ಪರಿಪೂರ್ಣವಾಗಿ 8ರಿಂದ ಭಾಗ ಹೋಗುತ್ತೆ. ಈಜಿ 5ರಿಂದ ಯಾವ ಸಂಖ್ಯೆ ಭಾಗ ಹೋಗುತ್ತಪ್ಪ ಅಂದ್ರೆ, ಕೊಟ್ಟಿರುವಂಥ ಸಂಖ್ಯೆಯಲ್ಲಿ 0 ಮತ್ತು 5ರಿಂದ ಕೊನೆಗೊಂಡರೆ, ಯಾವುದೇ ಒಂದು ಸಂಖ್ಯೆ 0 ಅಥವಾ 5ರಿಂದ ಕೊನೆಗೊಂಡರೆ ಆ ಸಂಖ್ಯೆಯು 5ರಿಂದ ಪರಿಪೂರ್ಣವಾಗಿ ಭಾಗ ಹೋಗುತ್ತದೆ. ಇಲ್ಲಿ ನೋಡಿರಿ, ಇದು 0ಯಿಂದ ಎಂಡ್ ಆಗೈತಿ, ಇದು 5ರಿಂದ ಎಂಡ್ ಆಗೈತಿ, ಇದು 5ರಿಂದ ಎಂಡ್ ನೋಡೋಣ. 5 5 1 5 8 40 5 8 40 5 4 20.
ಅದೇ ರೀತಿ 5 9 5 1 5 9 45. ಹಿಂಗೆ 5 ಮತ್ತು 0ಯಿಂದ ಸಂಖ್ಯೆ ಕೊನೆಗೊಂಡರೆ ಅಥವಾ ಅಂತ್ಯಗೊಂಡರೆ ಆ ಸಂಖ್ಯೆಯು 5ರಿಂದ ಪರಿಪೂರ್ಣವಾಗಿ ಭಾಗ ಹೋಗುತ್ತೆ. 11ರಿಂದ ನೋಡಿರಿ, ಈಗ 11ರಿಂದ ಈ ಕೊಟ್ಟಿರೋ ಸಂಖ್ಯೆಯಲ್ಲಿ ಬೆಸ ಸಂಖ್ಯೆಗಳ ಮೊತ್ತ ಮತ್ತು ಸಮಸ್ಥಾನದಲ್ಲಿರುವ ಅಂಕಿಗಳ ಮೊತ್ತ ವ್ಯತ್ಯಾಸವು 0 ಅಥವಾ 11ರ ಗುಣಗಳು. 11ರ ಗುಣಗಳು ಅಂದರೆ 11, 22, 33 ಈ ಥರ ಬರ್ತಾವಲ್ಲ, ಆ ಗುಣಗಳು ವ್ಯತ್ಯಾಸ ಬಂದರೆ ಆ ಸಂಖ್ಯೆಯು 11ರಿಂದ ಪರಿಪೂರ್ಣವಾಗಿ ಭಾಗವಾಗುವುದು. ಉದಾಹರಣೆಗಳನ್ನು ನೋಡೋಣ. ಈಗ ಕೊಟ್ಟಿರೋ ಸಂಖ್ಯೆಯಲ್ಲಿ ಬೆಸ ಸ್ಥಾನದಲ್ಲಿರುವ ಅಂಕಿಗಳು. ಬೆಸ ಸ್ಥಾನ ಅಂದರೆ ನಾವು ಇಲ್ಲಿ ಲೆಫ್ಟಿಂದ ಶುರು ಮಾಡಬಾರ್ದು, ರೈಟಿಂದ ಸ್ಟಾರ್ಟ್ ಮಾಡಬೇಕು ಸಂಖ್ಯೆ ಮಾಡೋದು. 1 2 3 4. ಇವಾಗ ಬೆಸ ಸ್ಥಾನದಲ್ಲಿ ಯಾವ್ಯಾವುದವು? 1 ಮತ್ತು 3, 1 ಮತ್ತು 3. ಮತ್ತು ಅದೇ ಥರ ಸಮಸ್ಥಾನದಲ್ಲಿರುವ ಸಂಖ್ಯೆಗಳು 1 ಮತ್ತು 3. ಇದರ ವ್ಯತ್ಯಾಸ 1 ಮತ್ತು 3, 1 + 3 4 ಆಯ್ತು. 1 + 3 4. ಇದರ ವ್ಯತ್ಯಾಸ ಎಷ್ಟು ಬರ್ತದೆ? 0 ಬರ್ತದೆ. ಅದೇ ರೀತಿ ಇಲ್ಲಿ ನೋಡಿರಿ, 1 2 3 4. ಈಗ 1 ಮತ್ತು 3 8 7. 2 ಮತ್ತು 4 ಪ್ಲಸ್ ತೆಗೆದೈತಿ 2 + 2 ಎಷ್ಟಾಯ್ತು? 8 7 15 -4 ಅಂದ್ರೆ 11. ಈ ಸಂಖ್ಯೆ ಪರಿಪೂರ್ಣವಾಗಿ ಭಾಗವಾಗುತ್ತೆ. ಇದು ಸಂಖ್ಯೆ 11ರಿಂದ ಪರಿಪೂರ್ಣ ಭಾಗವಾಗುತ್ತೆ. ಏನು ಹೇಳೋಣವ? ಕೊಟ್ಟಿರುವಂಥ ಸಂಖ್ಯೆಯಲ್ಲಿ ಬೆಸ ಸ್ಥಾನದಲ್ಲಿರುವ ಸಂಖ್ಯೆಗಳು, ಬೆಸ ಸ್ಥಾನದಾಗ ಯಾವುದು 1 ಮತ್ತು 3 ಐತಿ, ಇದ್ರ ಕೂಡಿಸೋದು 4 ಬತ್ತೆ. ಸಮಸ್ಥಾನದಲ್ಲಿ ಎಷ್ಟೈತಿ? 3 + 1 ಐತಿ, ಇದು ಕೂಡಿಸಿದ್ರೆ 4 ಬತ್ತೆ. ಎರಡೂ ಡಿಫ್ರೆನ್ಸ್ 0 ಅಥವಾ 11ರ ಗುಣಗಳು. 11ರ ಗುಣಗಳು ಯಾವುದು? 11, 22, 33 ಈ ಥರ ವ್ಯತ್ಯಾಸ ಬಂದರೆ ಆ ಸಂಖ್ಯೆಯು ಪರಿಪೂರ್ಣವಾಗಿ 11ರಿಂದ ಭಾಗ ಹೋಗುತ್ತದೆ. ಇದನ್ನು ನೀವು ಟ್ರೈ ಮಾಡಿರಿ. ನೆಕ್ಸ್ಟ್, ಹೌ ಟು ಫೈಂಡ್ ಪ್ರೈಮ್ ನಂಬರ್ಸ್. ಆಲ್ರೆಡಿ ಹೇಳಿದ್ನಲ್ಲ, ಈ ಒಂದು ಸಂಖ್ಯೆ ಕೊಟ್ಟಿರ್ತಾನೆ ಯಾವುದಾದ್ರೂ ಒಂದು, ಆ ಸಂಖ್ಯೆ ಸಮೀಪದಲ್ಲಿರುವ ಸ್ಕ್ವೇರನ್ನು ನೋಡ್ಕೋಬೇಕು. 101 ಅಂದ್ರೆ ಈ 11 ಸ್ಕ್ವೇರ್, 11 ಸ್ಕ್ವೇರ್ ಅಂದರೆ 121 ಆಗುತ್ತೆ. ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯನ್ನು ನೋಡ್ಕೋಬೇಕು. ಹೆಚ್ಚಿನ ಸಂಖ್ಯೆಯನ್ನು ನೋಡಿದ್ರೆ ಅದರಲ್ಲಿ ಈ 11ರಲ್ಲಿ ಬರುವಂಥ ಅವಿಭಾಜ್ಯ ಸಂಖ್ಯೆಗಳನ್ನು ನೋಡಿ 2 3 5 7 11 ಈ ಸಂಖ್ಯೆ ಅವಿಭಾಜ್ಯ ಸಂಖ್ಯೆಗಳು ಪರಿಪೂರ್ಣವಾಗಿ ಭಾಗ ಹೋಗ್ಲಿಕ್ಕಂದ್ರೆ ಈ 2 3 5 11ರಿಂದ ಯಾವುದೇ ಸಂಖ್ಯೆ ಇಂದ ಭಾಗ ಹೋಗಲಿಲ್ಲ ಅಂದ್ರೆ 101, ಅವಾಗ ಆ ಸಂಖ್ಯೆ ಏನಾಗುತ್ತೆ? ಅವಿಭಾಜ್ಯ ಸಂಖ್ಯೆ ಆಗುತ್ತೆ. ಈ ಅವಿಭಾಜ್ಯ ಸಂಖ್ಯೆ ಮೇಲೆ ನಾವು ಆಲ್ರೆಡಿ ಹೇಳಿ ಕಂಡುಹಿಡಿದು ಹೇಗಪ್ಪ ಅಂತೇಳಿ, ಅದರ ಸಮೀಪ ಇರುವಂಥ ಸ್ಕ್ವೇರನ್ನು ತೊಗೊಂಡು ಆ ಸ್ಕ್ವೇರ್ ಸಂಖ್ಯೆ ಈಗ 11 ಆಗಿರ್ಬೋದು, 12 ಸ್ಕ್ವೇರ್ ನೋಡಿದ್ದೀವಿ, 12 ಒಳಗಡೆ ಇಂಥ ನಂಬರ್ ಪ್ರೈಮ್ ನಂಬರ್ ಬರ್ಕೊಂಡು ಈ ಸಂಖ್ಯೆಯಿಂದ ಅದು ಡಿವೈಡ್ ಆಗುತ್ತಿಲ್ಲ ಅಂತ ನೋಡಿದಾಗ ಯಾವ ಸಂಖ್ಯೆಯಿಂದ ಡಿವೈಡ್ ಆಗಲಿಲ್ಲ ಅಂದ್ರೆ ಆ ಸಂಖ್ಯೆ ಅವಿಭಾಜ್ಯ ಸಂಖ್ಯೆ ಆಗಿರುತ್ತೆ. ಒಂದಿಷ್ಟ ಪ್ರಾಬ್ಲಮ್ಗಳು ನೋಡೋಣ. ಇವಾಗ ಯಾವ ನೋಡಿದೆವು? ಟೈಪ್ಸ್ ಆಫ್ ನಂಬರ್ಸ್ ನೋಡಿದ್ದೀವಿ. ಹೋಲ್ ನಂಬರ, ನ್ಯಾಚುರಲ್ ನಂಬರ ಮತ್ತು ಇಂಟೀಜರ್ಸ್ ಎಲ್ಲ ನೋಡಿದ್ದೀವಿ. ಮತ್ತು ಪ್ರೈಮ್ ನಂಬರ್ ನೋಡಿದ್ವಿ. ಮೋಸ್ಟ್ ಆಫ್ ದ ಎಕ್ಸಾಮ್ಸಲ್ಲಿ ಪ್ರೈಮ್ ನಂಬರ್ಸ್ ಮೇಲೆ ತುಂಬ ಕ್ವಶನ್ಸ್ ಬರ್ತಾವೆ. ಅದರಲ್ಲಿ ಈ ಬೇಸಿಕ್ಸ್ ಸಿಂಪಲ್ ಪ್ರಾಬ್ಲಮ್ಸ್ನ ಒಂದಿಷ್ಟು ಸಾಲ್ವ್ ಮಾಡೋಣ. ಇಲ್ಲಿ ನೋಡಿರಿ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಪ್ರೈಮ್ ನಂಬರ್. ಕೆಳಗಿನಲ್ಲಿ ಯಾವುದು ಅವಿಭಾಜ್ಯ ಸಂಖ್ಯೆ ಎತ್ಕಾನ? ಅವಿಭಾಜ್ಯ ಸಂಖ್ಯೆ ಎತ್ಕಾನ ಅಲ್ಲ ತೇನುಕಿಲ್ಲ, ಅವಿಭಾಜ್ಯ ಸಂಖ್ಯೆ. ಅವಿಭಾಜ್ಯ ಸಂಖ್ಯೆ ಅಂದರೆ ರೂಲ್ಸ್ ಇರೋದು ಆ ಸಂಖ್ಯೆ ಮತ್ತು 1ರಿಂದ ಮಾತ್ರ ಭಾಗ ಹೋಗುತ್ತೆ. ಇಲ್ಲಿ ನೋಡ್ಬೋದು 39 ಯಾವ ಸಂಖ್ಯೆಯಿಂದ ಭಾಗ ಹೋಗುತ್ತೆ? 1ರಿಂದ ಹೋಗುತ್ತೆ, 3ರಿಂದ ಹೋಗುತ್ತೆ, 13ರಿಂದ ಹೋಗುತ್ತೆ ಮತ್ತು 39ರಿಂದ ಹೋಗುತ್ತೆ. ಇದು ಅಪವರ್ತನ 1 2ಕ್ಕಿಂತ ಹೆಚ್ಚದಾವೆ ಇಲ್ಲಿ, ಹಾಗಾಗಿ ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ. ಅದೇ ರೀತಿ 51 5 + 1 6 ಅಂದರೆ ಈ ಸಂಖ್ಯೆ 3ರಿಂದನೂ ಭಾಗ ಹೋಗುತ್ತೆ ಮತ್ತು 50ರಿಂದನೂ ಭಾಗ ಹೋಗುತ್ತೆ ಮತ್ತು 1ರಿಂದನೂ ಭಾಗ ಹೋಗುತ್ತೆ, ಅಂದ್ರೆ ಈ ಸಂಖ್ಯೆ ಹೆಚ್ಚಿಗೆ ಐತಿ. ಅದೇ ರೀತಿ 53 ಯಾವ ಸಂಖ್ಯೆಯಿಂದ ಹೋಗುತ್ತಾ? 1 ಹೋಗುತ್ತೆ, 53ರಿಂದ ಹೋಗುತ್ತೆ. ಮತ್ತು ಅದೇ ರೀತಿ 57 ನೋಡಿರಿ, 5 ಮತ್ತು 7 12 ಆಗುತ್ತೆ. 12 ಅಂದ್ರೆ ಇದು 3ರಿಂದ ಭಾಗ ಹೋಗುತ್ತೆ. 3ರಿಂದ ಭಾಗ ಹೋಗುತ್ತಂದ್ರೆ ಈ ಸಂಖ್ಯೆ 1 2ಕ್ಕಿಂತ ಹೆಚ್ಚು ಅಪವರ್ತನದವು. ಯಾವ್ಯಾವಪ್ಪ ನೋಡಿರಿ, 1ರಿಂದ ಹೋಗುತ್ತಾ, 57ರಿಂದ ಹೋಗುತ್ತಾ ಮತ್ತು 3ರಿಂದ ಹೋಗುತ್ತೆ. ಇಲ್ಲಿ ಉಳಿದಿರೋದು ಒಂದೇ ಒಂದು ಆಪ್ಷನ್ 53. ಈ ಸಂಖ್ಯೆ 1 ಮತ್ತು 53ರಿಂದ ಮಾತ್ರ ಭಾಗ ಹೋಗುತ್ತೆ. ನೆಕ್ಸ್ಟ್
ದ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಈಸ್, ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು? ನಾವು ಬೇಸಿಕ್ ಹೇಳೋ ಮುಂದೆ ಹೇಳಿ ನಿಮ್ಗೆ ಇಂಟ್ರೊಡಕ್ಷನ್. ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ 0 ಹತ್ರ ಅಲ್ಲ, 1 ಅಲ್ಲ. ಅವಿಭಾಜ್ಯ ಸಂಖ್ಯೆ ಸ್ಟಾರ್ಟ್ ಆಗುವುದು 2ರಿಂದ. ಚಿಕ್ಕ ಅವಿಭಾಜ್ಯ ಸಂಖ್ಯೆ ಮತ್ತು ಓನ್ಲಿ ಈವನ್ ಪ್ರೈಮ್ ನಂಬರ್ ಈಸ್ 2. ಹೌ ಮೆನಿ ಪ್ರೈಮ್ ನಂಬರ್ಸ್ ಆರ್ ದೇರ್ ಬಿಟ್ವೀನ್ 1 and 30? 1ರಿಂದ 30ರ ನಡುವಿನ ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿವೆ? ನಾನು ನಿಮಗೇನು ಹೇಳಿದ್ದೆ? 1ರಿಂದ 50 ಹೇಳಿದ್ದೆ. 50ರಿಂದ 100 ಎಷ್ಟದ ಅಂತ ಹೇಳಿದ್ದೆ. ಅವ್ರು ಕೇಳಿದ್ದೆ ಎಷ್ಟು ಹೇಳು? 1ರಿಂದ 30 ಕೇಳೋಣ. ನಾವು 1ರಿಂದ 30 ಏನು ಮಾಡಬೇಕು? ಬರ್ಕೋಬೇಕು. 1ರಿಂದ 30 ನಮಗೆ ಡೈರೆಕ್ಟಾಗಿ ಗೊತ್ತಿದ್ದೇನಿತ್ತು? 1ರಿಂದ 50 ಹೇಳಿದ್ದೆ 15 ಇದ್ದು, 1ರಿಂದ 100 ಹೇಳಿದ್ದೆ 25, 50ರಿಂದ 100 ಹೇಳಿದ್ದೆ 10 ಇದ್ದು. ಇವಾಗ ಅವ್ರು ಕೇಳಿದ್ದು 1ರಿಂದ 30. 1ರಿಂದ 30 ಯಾವ್ದು ನೋಡೋಣ? 2, 3, 5, 7, 11, 13, 17, 19, 23, 29. ಆಯ್ತು, 30 ಅದು ಎಷ್ಟು ಅದ ಅನ್ಸೋಣ? 1, 2, 3, 4, 5, 6, 7, 8, 9, 10 ಎಷ್ಟದಾವು? 1ರಿಂದ 30, 10 ಅವಿಭಾಜ್ಯ ಸಂಖ್ಯೆಗಳದಾವು. ಒಂದ್ಸಲ ಏನು ಮಾಡ್ತಾನೆ? ಇದು 10 1ರಿಂದ 30ರ ಅವಿಭಾಜ್ಯ ಸಂಖ್ಯೆಗಳ ಮೊತ್ತವನ್ನು ಕೇಳಿಬಿಡ್ತಾನೆ. ಮೊತ್ತ ಕೇಳಿದ ಇದನ್ನು ಒಟ್ಟು ಕೂಡಿಸ್ಬಿಡ್ತು. ಇದನ್ನು ಈ ಸಂಖ್ಯೆಗಳನ್ನೆಲ್ಲ ಕೂಡಿಸಿದ್ರೆ ಮೊತ್ತ ಬರುತ್ತೆ. ಫಾರ್ ಎಕ್ಸಾಂಪಲ್ ಸರಾಸರಿ ಕೇಳಿದ. ಈಗ ಸರಾಸರಿ ಕೇಳಿದ, ಎವರೇಜ್ ಅಂತಾರೆ. ಸರಾಸರಿ ಕೇಳಿದ 1ರಿಂದ 30ರ ನಡುವೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳು ಕೇಳೋಣ? ಎಷ್ಟು ಅವಿಭಾಜ್ಯ ಸಂಖ್ಯೆಗಳು ಕೇಳೋಣ? ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ ಅಂತ ಕೇಳಿದ್ರೆ, ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ 1 ನಂಬರ್ ಮಿಸ್ ಮಾಡಿದ್ರೆ ತಿಳ್ಕೊ. ಈಗ 11ರ ಬದಲಿ 1 ಸಂಖ್ಯೆ ಮಿಸ್ ಮಾಡಿದ್ರೆ ಅಂದ್ರೆ ನಿಮ್ಮ ಪ್ರತಿಯೊಂದು ಮೊತ್ತನೂ ತಪ್ಪು ಬರುತ್ತೆ. ಮತ್ತು ಇಲ್ಲಿ ಸರಾಸರಿನೂ ತಪ್ಪು ಬರುತ್ತೆ. ಈ ಮೊತ್ತ ಮೊತ್ತ ಕಂಡಿಡಿದ್ರೆ ಸರಾಸರಿ ಕರೆಕ್ಟಾಗಿ ಬರುತ್ತೆ. ಇಲ್ಲಿ 10ರ ಬದಲಿ ನಿಮ್ಗೆ ಏನಾಗುತ್ತೆ? 1 ತಪ್ಪು ಮಾಡಿದ್ರೆ ಅಂದ್ರೆ 9 ಮಾಡ್ಕೋತೀರಿ. ಎಷ್ಟು ಅವಿಭಾಜ್ಯ ಸಂಖ್ಯೆ? 9. ಮತ್ತು ಅದೇ ಥರ ಇಲ್ಲಿ ಮೊತ್ತಕ್ಕೆ ಏನು ಮಾಡ್ತೀರಿ? ಎಷ್ಟರಿಂದ ಭಾಗ ಹೋಗುತ್ತೆ ರೀ? 9ರಿಂದ ಭಾಗ. ಅಂದ್ರೆ ಆಟೋಮೆಟಿಕಲಿ ನಿಮ್ಗೆ ಸ್ಟಾರ್ಟಿಂಗ್ ಬೇಸಿಕ್ಕಿದ ಈ 1 ನಂಬರ್ ಬಿಟ್ರೆ ಅಂದ್ರೆ ಈ ಮಾಡಿದ್ದು ಈ ಕ್ಯಾಲ್ಕುಲೇಷನ್ ಮಾಡಿದ್ದೆಲ್ಲ ವ್ಯರ್ಥ ಆಗುತ್ತೆ. ಅದಕ್ಕಾಗಿ ಫಸ್ಟಿಗೆ ನಮಗೇನು ಅವಿಭಾಜ್ಯ ಸಂಖ್ಯೆಗಳು ಯಾವುವು ಮಿಸ್ ಮಾಡ್ದಂಗೆ ಬರ್ಕೋಬೇಕು. ಅದರ ಮೊತ್ತ ಕಂಡುಬೇಕು. ಎಷ್ಟು ಅದಾವೆ? 10 ಅವಿಭಾಜ್ಯ ಸಂಖ್ಯೆ ಅದಾವೆ. ಇದ್ರ ಮೊತ್ತ ಈ 10 ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಕೂಡಿಸಿ ಡಿವೈಡ್/10 ಮಾಡಿದ್ರೆ ಮೊದಲ 1ರಿಂದ 30ರ ನಡುವಿನ ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ ಬರುವುದು. ನಮಗೆ ಕೇಳಿದ್ದು 1ರಿಂದ 30 ಎಷ್ಟು? 10. ಇದು ನೆಕ್ಸ್ಟ್. ದ ಸಮ್ ಆಫ್ ದ ಫಸ್ಟ್ 6 ಪ್ರೈಮ್ ನಂಬರ್ ಈಸ್ ಕೇಳ ನೋಡ್ರಿ. ಸಮ್ ಮೊದಲ 6 ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಕೇಳೋಣ. ನಾವು ಏನು ಮಾಡಬೇಕು? ಫಸ್ಟ್ ಮೊದಲ 6 ಅವಿಭಾಜ್ಯ ಸಂಖ್ಯೆಗಳು ಯಾವುವು? 6 ಅವಿಭಾಜ್ಯ ಸಂಖ್ಯೆ ಯಾವುವು? 2, 3, 5, 7, 11, 5 ಅದು ಮತ್ತು 13 6 ಅವಿಭಾಜ್ಯ ಸಂಖ್ಯೆಗಳು. ಇವ್ರು ಏನು ಮಾಡಿ ಕೇಳ್ಯಾನವ? ಮೊತ್ತ ಕೇಳ್ಯಾನ. 2, 3, 5, 5, 5, 10, 17, 17, 18, 10, 28, 28, 10, 38, 38, 3, 41 ಎಷ್ಟು ಕೇಳೋಣ? ಮೊದಲ 6 ಅವಿಭಾಜ್ಯ ಕೇಳೋಣ. ಅದೇ ರೀತಿ ನಿಮಗೆ ಮೊದಲ 6 ಕೇಳೋಣ. ಮೊದಲ 6 ಅವಿಭಾಜ್ಯಗಳ ಮೊತ್ತ ಆಯ್ತದೆ. ಫಾರ್ ಎಕ್ಸಾಂಪಲ್ ಅವ ಸರಾಸರಿ ಕೇಳಿದ್ದ. ಆಲ್ರೆಡಿ ಕೊಡೋಣ 6 ಅಂತೇಳಿ. ಸರಾಸರಿ ಮೊತ್ತ ಎಷ್ಟು ಬಂದೈತಿ? 41 /6 ಮಾಡಿ ಎಷ್ಟು ಬರುತ್ತಲ್ಲ ಆನ್ಸರ್? ಅದು ಎವರೇಜ್ ಆಫ್ ಫಸ್ಟ್ 6 ಪ್ರೈಮ್ ನಂಬರ್ಸ್. ಇಲ್ಲಿ ಮೊತ್ತ ಕೇಳಿ 41, ಎವರೇಜ್ ಕೇಳಿದ ಅಂದ್ರೆ 41/6 ಮಾಡಿದರೆ ಅದರ ಆನ್ಸರ್ ಬರುತ್ತೆ. ನೆಕ್ಸ್ಟ್, ದ ಓನ್ಲಿ ಈವನ್ ಪ್ರೈಮ್ ನಂಬರ್. ಒಂದೇ ಸಮ ಅವಿಭಾಜ್ಯ ಸಂಖ್ಯೆ ಯಾವುದು? ಅದು 2. ದ ಲಾರ್ಜೆಸ್ಟ್ 2 ಡಿಜಿಟ್ ಪ್ರೈಮ್ ನಂಬರ್ ಈಸ್. ಅತಿ ದೊಡ್ಡ 2 ಅಂಕಿಯ ಅವಿಭಾಜ್ಯ ಸಂಖ್ಯೆ ಯಾವುದು? ಅತಿ ದೊಡ್ಡ 2 ಅಂಕಿಯ ಸಂಖ್ಯೆಗಳು ಎಲ್ಲಿಂದ ಸ್ಟಾರ್ಟ್ ಆಕ್ಕವು? 99, 98, 97, 96 ಸರಿನಾ? ಈಗ 100 ಅಂದ್ರೆ 3 ಡಿಜಿಟ್ ಆಗುತ್ತೆ. ಅದು ಅತಿ ದೊಡ್ಡ 2 ಅಂಕಿಯ ಅವಿಭಾಜ್ಯ ಸಂಖ್ಯೆಗಳ್ಯಾರವು? 99, 98, 97, 96. 99 ಅವಿಭಾಜ್ಯ ಸಂಖ್ಯೆ ಆಗಲ್ಲ. ಯಾಕಂದ್ರೆ 3ರಿಂದನೂ ಹೋಗುತ್ತೆ, 9ರಿಂದ ಹೋಗುತ್ತೆ. ಇದಾಗಲ್ಲ. 98 ಆಗಲ್ಲ. ಯಾಕಂದ್ರೆ ಇದು 2ರಿಂದ ಹೋಗುತ್ತೆ. ಯಾಕಂದ್ರೆ 8 ಎಂಡಾಗೈತಿ. ಮತ್ತು ಎಷ್ಟರಿಂದ ಹೋಗುತ್ತೆ? 4ರಿಂದ ಹೋಗುತ್ತೆ. 4ರಿಂದ ಹೋಗುತ್ತಾ? ಇಲ್ಲ, 4ರಿಂದ ಹೋಗಲ್ಲ. ಮತ್ತು 98ರಿಂದನೂ ಹೋಗುತ್ತೆ. 1ರಿಂದ ಹೋಗುತ್ತೆ. ಆದರೆ 2ಕ್ಕಿಂತ ಹೆಚ್ಚಿದಾವೆ. ಅದಾಯ್ತು. 97
ಚೆಕ್ ಮಾಡ್ಬೇಕು ನಾವು. 96 ಆಗಲ್ಲ ಅಂದ್ರೆ 97 ಚೆಕ್ ಮಾಡ್ಬೇಕು. 97 ಹೆಂಗೆ ಚೆಕ್ ಮಾಡ್ಬೇಕು? 97 ಯಾವ ಸ್ಕ್ವೇರಿಗೆ ಸಮೀಪ ಐತಿ? ಇದು 10 ಸ್ಕ್ವೇರಿಗೆ ಸಮೀಪ ಐತಿ ಅಂದ್ರೆ 10 ಸ್ಕ್ವೇರ್. 10 ಒಳಗಡೆ ಬರುವಂಥ ಪ್ರೈಮ್ ನಂಬರ್ಸ್ ಯಾವುದವು? 2, 3, 5, 7 ಆಯಿತಾ. 10 ಒಳಗಡೆ ಬರುವಂಥ 4 ಪ್ರೈಮ್ ನಂಬರ್ಸ್ ಅದು. ಈ 4 ಸಂಖ್ಯೆಯಿಂದ ಇದು ಡಿವೈಡ್ ಆಗುತ್ತಲ್ಲ ನೋಡ್ಬೇಕು. 2ರಿಂದ ಹೋಗಲ್ಲ, ಯಾಕಂದರೆ 2ರಿಂದ ಇಲ್ಲಿ ಯಾವ ಇನ್ನೂ ಡಿಜಿಟಲ್ಲಿ ಹೋಗಂತ ಇಲ್ಲ. 3ರಿಂದ 9, 7, 16 ಇದು ಹೋಗಲ್ಲ. ಅದೇ ರೀತಿ 5ರಿಂದ 0 ಇಲ್ಲ, 5 ಇಲ್ಲ, ಇದು ಹೋಗಲ್ಲ. 7ರಿಂದ ಹೋಗುತ್ತಾ? 7 7 2 ಬತ್ತು, 7 4 28 ಇದು ಹೋಗಲ್ಲ. ಅಂದ್ರೆ 97 ಒಂದು ಅವಿಭಾಜ್ಯ ಸಂಖ್ಯೆ. ಈ 4 ಅವಿಭಾಜ್ಯ ಸಂಖ್ಯೆಯಿಂದ ಯಾವ ಸಂಖ್ಯೆಯೂ ಇದು ಭಾಗ ಹೋಗಲಿಲ್ಲ ಕಂಪ್ಲೀಟಾಗಿ. ಅಂದರೆ ಈ 97 ಅನ್ನೋದು ಅವಿಭಾಜ್ಯ ಸಂಖ್ಯೆ. ನೋಡಿರಲ್ಲ, ಈಗ ನಾವೇನು ನೋಡಿದ್ವಿ ಫಸ್ಟ್ಗೆನ 2 ಡಿಜಿಟ್ ಲಾರ್ಜೆಸ್ಟ್ ನಂಬರ್ ಯಾವುದು? ಅತಿ ದೊಡ್ಡ 2 ಅಂಕೆ ಸಂಖ್ಯೆಗಳು. 99 ದೊಡ್ಡದು, ಅದಕ್ಕಿಂತ ಸಾಂದು 98, 97, 96. ಇಲ್ಲಿ 99 ಅವಿಭಾಜ್ಯ ಸಂಖ್ಯೆ ಅಲ್ಲ, ಅದು 98 ಅವಿಭಾಜ್ಯ ಸಂಖ್ಯೆ ಅಲ್ಲ. ಅಂದರೆ ಅದಕ್ಕೆ 2ಕ್ಕಿಂತ ಹೆಚ್ಚು ಅಪವರ್ತನ ಅದಾವೆ. 97 ಇಲ್ಲ, 97 ನೋಡೋದು. 96 ಗೊತ್ತಾಗುತ್ತೆ. ಈಗ ಉಳಿದೇನು 97 ನಮಗೆ. 97 ನಾವು ಯಾವ ಥರ ಮಾಡಿದ್ವಿ? 97 ಸಮೀಪ ಇರುವಂಥ ಸ್ಕ್ವೇರ್ ಯಾವುದು? 10 ಸ್ಕ್ವೇರ್ ಅಂದ್ರೆ 100. 100ಕ್ಕಿಂತ ಸಾಂದ್ ಐತಿದು. ಅದೇ ರೀತಿ 10 ಒಳಗಡೆ ಬರುವಂಥ ಅವಿಭಾಜ್ಯ ಸಂಖ್ಯೆಗಳನ್ನು ಬರ್ಕೊಂಡೀವಿ. ಈ 10 ಒಳಗೆ ಬರುವಂಥ ಅವಿಭಾಜ್ಯ ಸಂಖ್ಯೆಗಳನ್ನು ನೋಡಿಕೊಂಡು ಇದರಿಂದ ಡಿವೈಡ್ ಆಗಲಿಲ್ಲ ಅಂದ್ರೆ ಕೊಟ್ಟಿರುವಂಥ ಸಂಖ್ಯೆ ಅವಿಭಾಜ್ಯ ಸಂಖ್ಯೆ ಆಗಿರುತ್ತೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ನಾಟ್ ಎ ಪ್ರೈಮ್ ನಂಬರ್? ಇಲ್ಲಿ ಏನು ಕೇಳೋಣ, ಕೆಳಗಿನವುಗಳಲ್ಲಿ ಯಾವುದು ಅವಿಭಾಜ್ಯ ಸಂಖ್ಯೆ ಅಲ್ಲ ಅಂತ ಕೇಳೋಣ. ಅವಿಭಾಜ್ಯ ಸಂಖ್ಯೆ ಹೌದತ್ ಕೇಳ ಅಲ್ಲ. ಅವಿಭಾಜ್ಯ ಸಂಖ್ಯೆ ಅಲ್ಲ ಅಂದ್ರೆ ಅದಕ್ಕೆ ಆ ಸಂಖ್ಯೆಗೆ ಅತಿ ಹೆಚ್ಚು ಅಂದರೆ 2ಕ್ಕಿಂತ ಹೆಚ್ಚು ಅಪವರ್ತನ ಹೊಂದಿರಬೇಕು. ಅಂಥ ಸಂಖ್ಯೆ ಯಾವುದೈತಪ್ಪ ಇಲ್ಲಿ ನೋಡ್ರಿ. ಒಂದೊಂದು 101 ಬೆಸ ಸಂಖ್ಯೆ ಐತಿ, 103 ಬೆಸ ಐತಿ, 107 ಐತಿ. ಇಲ್ಲಿ ನೋಡ್ರಿ 111 ನಿಮಗೆ 3ರದ ಡಿವಿಸಿಬಿಲಿಟಿ ಇದೆ. 3ರದ ಭಾಗಾಕಾರ ಹೆಂಗೆ ಮಾಡೋದೈತೆ? 3ರಿಂದ ಭಾಗವಂಥ ಸಂಖ್ಯೆಗಳು ಯಾವ ಥರ ಇರುತ್ತೆ ಅಂದ್ರೆ ಕೊಟ್ಟಿರುವಂಥ ಸಂಖ್ಯೆಯು ಅದರ ಮೊತ್ತ, ಈ 3ಗಳ ಮೊತ್ತ 3ರಿಂದ ಹೋದ್ರೆ ಆ ಸಂಖ್ಯೆ ಪರಿಪೂರ್ಣವಾಗಿ 3ರಿಂದ ಹೋಗುತ್ತೆ. ಅಂದ್ರೆ ಈ ಸಂಖ್ಯೆಗೆ ಏನಾದಪ್ಪ 2ಕ್ಕಿಂತ ಹೆಚ್ಚು ಅಪವರ್ತನ ಹೊಂದಿದೆ. ನೋಡ್ರಿ 1ರಿಂದ ಹೋಗುತ್ತೆ, 111ರಿಂದ ಹೋಗುತ್ತೆ ಮತ್ತು 3ರಿಂದ ಹೋಗುತ್ತೆ. ಅಂದ್ರೆ ಇದು ಒಂದು ಅವಿಭಾಜ್ಯ ಸಂಖ್ಯೆ ಅಲ್ಲ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ ಇಸ್ ಅ ಪ್ರೈಮ್? ಈ ಕೆಳಗಿನ ಸಂಖ್ಯೆಗಳಲ್ಲಿ ಯಾವುದು ಅವಿಭಾಜ್ಯವಾಗಿದೆ? ಹಿಂದಿನ ಏನಕ್ಕೆ ಇದೆ? ಅವಿಭಾಜ್ಯವಲ್ಲ ಅಂತ ಕೇಳಿದೆ. ಇದರಲ್ಲಿ ಅವಿಭಾಜ್ಯವಾಗಿದೆ ಅಂತ ಕೇಳಿನ. ಅದೇ ರೀತಿ ನೋಡ್ರಿ 121 ಎದರಿಂದ ಭಾಗ ಹೋಗುತ್ತೆ ನೋಡ್ರಿ? ಇದು 11ರಿಂದ ಭಾಗ ಹೋಗುತ್ತೆ ಅಂದ್ರೆ ಅಲ್ಲ. ಮತ್ತು 133 ಇಲ್ಲ, 137 3 7 3 10 11 ಇದೆ. 141 1 4 5 1 6 ಅಂದ್ರೆ ಇದು 3ರಿಂದ ಭಾಗ ಹೋಗುತ್ತೆ. ಅಂದ್ರೆ ಇದಕ್ಕೆ 2ಕ್ಕಿಂತ ಹೆಚ್ಚು ಅಪವರ್ತನ ಅದಾವು. ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ. ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ. ಅಂದ್ರೆ ಉಳಿದಿದ್ದು ಯಾವ್ದು ಹೇಳೋ ನಮ್ಗೆ? 133 ಮತ್ತು 137 ಆಯಿತಾ. 133 ಮತ್ತು 137ಕ್ಕೆ ಸಮೀಪವಾದಂಥ ಸ್ಕ್ವೇರ್ ಯಾವುದಪ್ಪ ಅಂದ್ರೆ 144 ಅಂದ್ರೆ 12 ಸ್ಕ್ವೇರ್. 12ರಲ್ಲಿ ಬರುವಂಥ ಇದು ಯಾವ್ಯಾವು ಅವಿಭಾಜ್ಯ ಸಂಖ್ಯೆಗಳು? 2 3 5 7 11 ಆಯಿತು. ಪ್ರತಿಯೊಂದನ್ನು ನೋಡೋಣ ನಾವು. 133 ನೋಡ್ರಿ, 2ರಿಂದ ಭಾಗ ಹೋಗುತ್ತಾ? ಇಲ್ಲ. 3 1 4 3 7 ಭಾಗ ಹೋಗಲ್ಲ. ಅದೇ ರೀತಿ 5ರಿಂದ ಭಾಗ ಹೋಗಲ್ಲ. 5ರಿಂದ ಅಂದರೆ ಕೊನೆಯ ಸಂಖ್ಯೆಯಲ್ಲಿ 0 ಇಲ್ಲ, 5 ಇಲ್ಲ. 7ರಿಂದ 7 1 13 7 6 ಹಾಂ ಇದು ಹೋಗುತ್ತೆ. ಅಂದ್ರೆ ಆಗಲೇ ಪ್ರಿವಿಯಸ್ ಒಂದು ಎಕ್ಸಾಂಪಲ್ ನೋಡಿದ್ವಲ್ಲ ಇದೇ ಥರ. ಹಾಂ, ಇದು 133 ಅವಿಭಾಜ್ಯ ಸಂಖ್ಯೆ ಅಲ್ಲ. ಗೊತ್ತಾಯ್ತು? ಅಂದರೆ 7ರಿಂದ ಭಾಗ ಹೊಂಟೈತಿದೆ. 7ರಿಂದ ಭಾಗ ಹೊಂಟ ನಮಗೇನು ರೂಲ್ಸ್ ಇತ್ತು? ಯಾವ ಸಂಖ್ಯೆಯಿಂದನೂ ಇದು ಭಾಗ ಹೋಗಬಾರ್ದು. ಅಂದ್ರೆ ಅದು ಅವಿಭಾಜ್ಯ ಸಂಖ್ಯೆ. ಆಟೋಮೆಟಿಕ್ಕಾಗಿ 137 ಇದು ಒಂದು ಅವಿಭಾಜ್ಯ ಸಂಖ್ಯೆ ಆಗುತ್ತೆ. ಯಾಕಪ್ಪ ಅಂದರೆ 133 7ರಿಂದನೂ ಭಾಗ ಹೋಗುತ್ತೆ. ಅಂದರೆ 2ಕ್ಕಿಂತ ಹೆಚ್ಚದು ಅಪವರ್ತನ. 1 ಮತ್ತು 133 ಹೆಚ್ಚದು ಮತ್ತು 137 ನಮಗೆ ಆಟೋಮೆಟಿಕ್ಕಾಗಿ 137 ರೈಟ್ ಆನ್ಸರ್. ನೆಕ್ಸ್ಟ್, ದ ನಂಬರ್ ಆಫ್ ಪ್ರೈಮ್ ನಂಬರ್ಸ್ ಬಿಟ್ವೀನ್ 1 and 15. 1 ಮತ್ತು 30ರ ನಡುವಿನ ಅವಿಭಾಜ್ಯ ಸಂಖ್ಯೆಗಳ ಸಂಖ್ಯೆ. ಮುಂಚೆ ಸ್ಟಾರ್ಟಿಂಗ್ ಹೇಗೆ ನಿಮಗೆ ಎಷ್ಟು ಅದಾವಪ್ಪ? 15 ಅದಾವೆ. ನೀವು ಬರೆದು ಪ್ರಾಕ್ಟೀಸ್ ಮಾಡ್ಬೇಕು. ಅವನು 2 3 5 7
11 13 17 19 23 29 31 37 41 43 ಆಯ್ತು 43 47 15 ಅದಾವು. ನೆಕ್ಸ್ಟ್ ದ ಮೊದಲ 10 ಅವಿಭಾಜ್ಯ ಸಂಖ್ಯೆಗಳ ಮೊತ್ತ. ದ ಸಮ್ ಆಫ್ ದ ಫಸ್ಟ್ 10 ಪ್ರೈಮ್ ನಂಬರ್ ಈಸ್ ಏನು ಕೇಳೋಣ, ಮೊದಲ 10 ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಕೇಳೋಣ. ಮೊದಲ 10 ಅವಿಭಾಜ್ಯ ಸಂಖ್ಯೆಗಳು ಯಾವುವು? 2 3 5 7 11 13 17 19 ಎಷ್ಟದು? 4 4 4 8 9 23 29. ಹಾಂ 2 3 5 5 5 10 17 17 1 18 10 28 28 3 31 31 10 41 41 17 8 58 58 19 17 77 77 23 110 100 + 29 ಎಷ್ಟಾಯ್ತು? 129 ಆಯ್ತು. ಏನು ಕೇಳಿದ್ದವ? ಮೊದಲ 10 ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಕೇಳಿದ್ದ. ನೆಕ್ಸ್ಟ್ ಯಾವ ಜೋಡಿಯು ಸತತ ಅವಿಭಾಜ್ಯ ಸಂಖ್ಯೆಗಳು? ಸತತ ಅವಿಭಾಜ್ಯ ಸಂಖ್ಯೆಗಳು ಅಥವಾ ಇದಕ್ಕೆ ಟ್ವಿನ್ ಪ್ರೈಮ್ಸ್ ಅಂತಾರೆ. ಟ್ವಿನ್ ಪ್ರೈಮ್ಸ್ ಸತತ ಅವಿಭಾಜ್ಯ ಸಂಖ್ಯೆಗಳಲ್ಲಿ ಟ್ವಿನ್ ಪ್ರೈಮ್. ಇಲ್ಲಿ ಯಾವ 2 ಅವಿಭಾಜ್ಯ ಸಂಖ್ಯೆಗಳ ವ್ಯತ್ಯಾಸ 2 ಐತೆ ನೋಡ್ರಿ. ಇದ್ರಾಗ ಐತೆ ಇವೆರಡು ಅವಿಭಾಜ್ಯ ಸಂಖ್ಯೆನ, ಇವೆರಡು ಅವಿಭಾಜ್ಯ ಸಂಖ್ಯೆನ, ಇವೆರಡು ಅವಿಭಾಜ್ಯ ಸಂಖ್ಯೆನ, ಇವೆರಡು ಅವಿಭಾಜ್ಯ ಸಂಖ್ಯೆನ. ಇಲ್ಲೇ ಟ್ವಿನ್ ಪ್ರೈಮ್ ಕೇನ ಕಂಜುಗೇಟಿವ್ ನೋಡೋಣ. ಟ್ವಿನ್ ಪ್ರೈಮ್ಸ್ ಅಂತ ಮಾಡ್ಕೊರಿ ಇದನ್ನು. ಟ್ವಿನ್ ಪ್ರೈಮ್ಸ್ ಅಥವಾ ಅವಳಿ ಅವಿಭಾಜ್ಯ ಸಂಖ್ಯೆಗಳು ಯಾವುವು? ಅವಳಿ ಅವಿಭಾಜ್ಯ ಸಂಖ್ಯೆಗಳು ಒಳಗೊಂಡಿದೆ. ಇಲ್ಲೇ ಅವಳಿ ಅವಿಭಾಜ್ಯ ಅಂದರೆ ಏನು ಹೇಳಿ? ಯಾವ 2 ಅವಿಭಾಜ್ಯ ಸಂಖ್ಯೆಗಳ ವ್ಯತ್ಯಾಸ 2 ಆಗಿರ್ತೈತಿ. ಇವೆಲ್ಲನೂ ಅವಿಭಾಜ್ಯ ಸಂಖ್ಯೆ. 23 ಅವಿಭಾಜ್ಯ ಸಂಖ್ಯೆ, 29 ಅವಿಭಾಜ್ಯ ಸಂಖ್ಯೆನ. ಇಲ್ಲಿ ಯಾವ 2 ಮಧ್ಯೆ ವ್ಯತ್ಯಾಸ 2 ಐತಿ? 17 ಮತ್ತು 19. ಇದರ 2 ಅವಿಭಾಜ್ಯ ಸಂಖ್ಯೆಗಳ ವ್ಯತ್ಯಾಸ 2 ಐತಿ. ಇದು ರೈಟ್ ಆನ್ಸರ್. ನೆಕ್ಸ್ಟ್ ಈ ಕೆಳಗಿನಲ್ಲಿ ಯಾವುದು ಅವಿಭಾಜ್ಯ? ಈ ಕ್ವಶನ್ ನೀವು ಮಾಡಿರಿ. ಅದು ಹೇಳಿದ್ನಲ್ಲ, n² > ಈ ನಂಬರ್ ತೊಗೊಂಡು ಯಾವ ಸಂಖ್ಯೆಗೆ ಇದು ಸಮೀಪ ಐತಿ ಆ ಸಂಖ್ಯೆ ಒಳಗಿನ ಅವಿಭಾಜ್ಯ ಸಂಖ್ಯೆಗಳನ್ನು ಬರ್ಕೊಂಡು ಆ ಅವಿಭಾಜ್ಯ ಸಂಖ್ಯೆ ಏನು ಬಂದಿರ್ತಲ್ಲ ಅದರಿಂದ ಡಿವೈಡ್ ಮಾಡಿ ನೋಡ್ರಿ ಯಾವ್ದು ಅಂತೇಳಿ. ಹಾಂ, ಒಂದಿಷ್ಟು ವಿಭಜನೆಯ ನಿಯಮಗಳ ಬಗ್ಗೆ ಹೇಳಿದೀವಲ್ಲ. ವಿಭಜನೆಯ ನಿಯಮಗಳು ಯಾವ್ಯಾವಪ್ಪ? 2ರಿಂದ ಹೇಗೆ ಹೋಗುತ್ತೆ, 3ರಿಂದ ಯಾವ ಸಂಖ್ಯೆ ಹೆಂಗೆ ಹೋಗುತ್ತೆ, ಮತ್ತು 11ರಿಂದ ಆ ಥರ ಅದ್ರ ಮೇಲೆ ಒಂದಿಷ್ಟು ಪ್ರಾಬ್ಲಮ್ಸ್ ಮಾಡೋಣ. ಒಂದೇದು ಏನೈತೆ ನೋಡ್ರಿ ಇಲ್ಲಿ. ವಿಚ್ ಆಫ್ ದ ಫಾಲೋವಿಂಗ್ ನಂಬರ್ ಈಸ್ ಡಿವಿಸಿಬಲ್ ಬೈ 11? ಈ ಕೆಳಗಿನ ಯಾವ ಸಂಖ್ಯೆಯು 11ರಿಂದ ಭಾಗಿಸಲ್ಪಡುತ್ತೆ? 11ರಿಂದ ಭಾಗಿಸೋಕೆ ನಾವು ಏನು ನೋಡಿದ್ದೇವೆ ರೂಲ್ಸ? ಬೆಸ ಸ್ಥಾನದಲ್ಲಿರುವ ಸಂಖ್ಯೆಗಳ ಮೊತ್ತ ಮತ್ತು ಸಮಸ್ಥಾನದಲ್ಲಿ ಅಂಕಿಗಳ ಮೊತ್ತ 0 ಅಥವಾ 11ರ ಮಲ್ಟಿಪಲ್ಸ್ ಬಂದರೆ ಆ ಸಂಖ್ಯೆಯು 11ರಿಂದ ಪರಿಪೂರ್ಣವಾಗಿ ಡಿವೈಡ್ ಆಗುತ್ತೆ. ಒಂದೇ ನೋಡೋಣ. 2 2 3 5 5 4 ಎಷ್ಟು? 2 3 ಇದು ಒಂದಿಂದ ನೋಡ್ಕೋಬೇಕು. 1 2 3 4 ರೈಟ್ ಸೈಡಿಂದ ಮಾಡ್ಕೋಬೇಕು ನಂಬರಿಂಗ್. 2 3 5 5 4 9 7 8 15 ಅಂದ್ರೆ ಇದು ಡಿಫ್ರೆನ್ಸ್ ಎಷ್ಟೈತಿ? 6 ಐತಿ. ಆಗಲ್ಲ ನೋಡ್ರಿ. 2 3 5 5 4 9 8 1 9 ಅಂದ್ರೆ ಇದು ಡಿಫ್ರೆನ್ಸ್ 0 ಐತಿ. ಅಂದ್ರೆ ಮುಂದಿನ ಕ್ಯಾಲ್ಕುಲೇಷನ್ ಮಾಡ್ಬೇಡ 0 ಅಂತ ಬಂದ್ರೆ ಆಯ್ತು. ಬಿ ಈಸ್ ದ ರೈಟ್ ಆನ್ಸರ್. ಅಂದರೆ ಬಿ 42,312 ಕಂಪ್ಲೀಟಾಗಿ 11ರಿಂದ ಡಿವೈಡ್ ಆಗುತ್ತೆ. ನಾವೇನು ಮಾಡಿದ್ದೇವೆ ಇಲ್ಲಿ? ಬೆಸ ಸಂಖ್ಯೆಯಲ್ಲಿರೋ ಸಂಖ್ಯೆಗಳನ್ನ ಮೊತ್ತ 9 ಆಯಿತು, ಸಮ ಸಂಖ್ಯೆ ಇರೋ ಮೊತ್ತ 9 ಆಯಿತು. 2 ಡಿಫ್ರೆನ್ಸ್ ತೆಗೆದ 0 ಬತ್ತು. ನಮಗೆ ರೂಲ್ಸ್ದಾಗ ಏನಿತ್ತು? 0 ಅಥವಾ 11ರ ಮಲ್ಟಿಪಲ್ಸ್ ಯಾವುದಾದ್ರೂ ಡಿಫ್ರೆನ್ಸ್ ಮಾಡಿದಾಗ ವ್ಯತ್ಯಾಸ ಕಳೆದಾಗ ಬಂದ್ರೆ ಆ ಸಂಖ್ಯೆಯು ಪರಿಪೂರ್ಣವಾಗಿ 11ರಿಂದ ಭಾಗ ಹೋಗೋದು. ನೆಕ್ಸ್ಟ್ ಫೈಂಡ್ ದ ಸ್ಮಾಲೆಸ್ಟ್ ಡಿಜಿಟ್ ಎಕ್ಸ್ ಸಚ್ ದ್ಯಾಟ್ 47x6 ಈಸ್ ಡಿವಿಸಿಬಲ್ ಬೈ 9. ಏನು ಕೊಟ್ಟಾನ? 47x6 ಅನ್ನು 9ರಿಂದ ಭಾಗಿಸಬಹುದಾದ ಚಿಕ್ಕ ಸಂಖ್ಯೆ ಎಕ್ಸ್ ಅನ್ನು ಕಂಡುಹಿಡಿಯಿರಿ. ನೋಡೋಣ. ಈಗ ಒಂದು ಸಂಖ್ಯೆ ಕೊಟ್ಟನವ, ಏನಪ್ಪ? 47x6 ಅಂತೇಳಿ. ಈ ಸಂಖ್ಯೆ ಏನೈತೆ ಅಣ್ಣ? 9ರಿಂದ ಭಾಗ ಹೋಗುತ್ತೆ ಅಣ್ಣ. 9ರಿಂದ ಭಾಗ ಹೋಗುತ್ತೆ. ನಾವೇನು ಮಾಡ್ಬೇಕು? 9ರಿಂದ ಭಾಗ ಹೋಗುತ್ತೆ ಆ ಎಕ್ಸನ್ನು ಕಂಡುಹಿಡಿಬೇಕು. ನಮಗೆ 9ರಿಂದ ಭಾಗ ಹೋಗೋಕ್ಕೆ ರೂಲ್ಸ್ ಏನೈತಿ? ಕೊಟ್ಟಿರುವಂಥ ಅಂಕಿಗಳ ಮೊತ್ತ 9ರಿಂದ ಡಿವೈಡ್ ಆಗ್ಬೇಕು.
ಅಂದ್ರೆ 9ರಿಂದ ಡಿವೈಡ್ ಆಗ್ಬೇಕಂದ್ರೆ ಕೊಟ್ಟಿರುವಂಥ ಸಂಖ್ಯೆ ಸಮಸ್ಯೆ 9 ಬರಬೇಕು, 18 ಬರಬೇಕು, 27 ಬರಬೇಕು. ಈ ಥರ 9ರ ಮಲ್ಟಿಪಲ್ಸ್ ಬರ್ಬೇಕು. ನಮಗೇನೈತಿ 4 7 11, 11 ಪ್ಲಸ್ 6 ಎಷ್ಟು 17 ಆಯ್ತು. 17 ಅಂದ್ರೆ ನೆಕ್ಸ್ಟ್ ನಮಗೆ 9ರಿಂದ ಭಾಗ ಹೋಗ್ಬೇಕಂದ್ರೆ ಇನ್ನೂ ಒಂದು ಎಷ್ಟು ಸಂಖ್ಯೆ ಬೇಕು? 1 ಬೇಕು. ಅಂದ್ರೆ 18 ಆಗ್ಬೇಕಂದ್ರೆ ನಮಗೆ ಒಂದು ಸಂಖ್ಯೆ ಬೇಕು, 1 ಕೂಡಿಸ್ಬೇಕು. 1 ಕೂಡಿಸ್ಬೇಕಂದ್ರೆ ನಾವು ಈ ಎಕ್ಸ್ ಅನ್ನೋ ಸ್ಥಾನದಾಗ 1 ಹಾಕಿದ್ರೆ ಅವಾಗ ಏನಾಗುತ್ತೆ 4 7 1 6 ಅಂದ್ರೆ ಇದರ ಸಮೇಶನ್ ಎಷ್ಟಾಗುತ್ತೆ 18 ಆಗುತ್ತೆ. 18 ಅಂದ್ರೆ ಈ ಸಂಖ್ಯೆ 9ರಿಂದ ಪರಿಪೂರ್ಣವಾಗಿ ಡಿವೈಡ್ ಆಗುತ್ತೆ. ಅಂದ್ರೆ ಎಕ್ಸ್ ಸ್ಥಾನದಲ್ಲಿ ಎಷ್ಟು ತುಂಬಬೇಕು? 1 ತುಂಬಬೇಕು. ನೆಕ್ಸ್ಟ್ ಯಾವ ಸಂಖ್ಯೆಯು 8ರಿಂದ ಭಾಗಿಸಲ್ಪಡೋದು? 8ರಿಂದ ಭಾಗಿಸಲ್ಪಡ್ತಂದ್ರೆ ರೂಲ್ಸ್ ಏನೈತಿ? ಕೊನೆಯ 3 ಅಂಕಿಗಳ 8ರಿಂದ ಡಿವೈಡ್ ಆದ್ರೆ ಆ ಸಂಖ್ಯೆಯು 8ರಿಂದ ಡಿವೈಡ್ ಆಗುತ್ತೆ. ನೋಡೋಣ ನಾವು ಕೊನೆಯ 3 ಸಂಖ್ಯೆಗಳು, ಈ 3 ಸಂಖ್ಯೆಗಳು ನೋಡೋಣ. 8 6 48 ಆಯಿತಾ? 8 6 48, 14 8 ಕಳೆದ್ರೆ 6 ಅಂದ್ರೆ 64. 8 8 64 ಇದು ಡಿವೈಡ್ ಆಗುತ್ತೆ. ಅಂದ್ರೆ ಮುಂದಿನ ನೋಡೋ ಅವಶ್ಯಕತೆ ಇಲ್ಲ. ನೋಡೋಣ ಒಂದು ಸಲ. 8 8 8 6 48, 14 8 ಕಳೆದ್ರೆ 6, ಇದು ಹೋಗಲ್ಲ. ಇದು 66 ಆಗುತ್ತೆ, ಇದು ಹೋಗಲ್ಲ. ಇದು ಎಷ್ಟಾಗುತ್ತೆ? 8 6 48, 15 8 ಕಳೆದ್ರೆ 7, ಇದು ಹೋಗಲ್ಲ. ಅಂದ್ರೆ ಕೊಟ್ಟಿರುವಂಥ ಸಂಖ್ಯೆ ಎಷ್ಟೈತಿಲಿ? 8 6 48, 14 8 ಕಳೆದ್ರೆ 6, 8 8 64. ಅಂದರೆ ಈ ಕೊನೆಯ 3 ಸಂಖ್ಯೆ 8ರಿಂದ ಹೋಗುತ್ತಂದ್ರೆ ಪರಿಪೂರ್ಣ ಸಂಖ್ಯೆಯು 8ರಿಂದ ಭಾಗ ಹೋಗುತ್ತದೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಡಿವಿಸಿಬಲ್ ಆಫ್ 15? ಕೆಳಗಿನವುಗಳಲ್ಲಿ ಯಾವುದು 15ರಿಂದ ಭಾಗಿಸಲ್ಪಡುತ್ತಿದೆ? ನಿಮಗೆಲ್ಲ ಬರೀ 2 3 5 6 8 4ರಿಂದ ಇದು 15ರಿಂದ ಯಾಕೆ ಬಂದ? 15ರಿಂದ ಹೆಂಗೆ ಕಂಡು ಹಿಡಿದಪ್ಪ ಅಂದ್ರೆ ಈ ಒಂದಿಷ್ಟು ಹೇಳ್ದು ನೋಡಿ. ಫಾರ್ ಎಕ್ಸಾಂಪಲ್, ಯಾವುದಾರ ಒಂದು ಕ್ವಶನ್ದಾಗ ಕೆಳಗಿನ ಸಂಖ್ಯೆ 6ರಿಂದ ಯಾವ ಭಾಗ ಹೋಗ್ತಾವೆ ಅಂದ್ರೆ ಕೊಟ್ಟಿರುವಂಥ ಸಂಖ್ಯೆ 2 ಮತ್ತು 3ರಿಂದ ಭಾಗ ಹೋಗ್ತಂದ್ರೆ ಆ ಸಂಖ್ಯೆ ಏನಾಗುತ್ತಪ್ಪ? 6ರಿಂದ ಭಾಗ ಹೋಗುತ್ತೆ. ಅದೇ ರೀತಿ 12 ಕೊಟ್ಟಿರುವಂಥ ಸಂಖ್ಯೆ 3 ಮತ್ತು 4ರಿಂದ ಭಾಗ ಹೋಗ್ತಂದ್ರೆ ಆ ಸಂಖ್ಯೆ 12ರಿಂದ ಭಾಗ ಹೋಗುತ್ತೆ. ಅದೇ ರೀತಿ 18 2 ಮತ್ತು 9ರಿಂದ ಆ ಸಂಖ್ಯೆ ಭಾಗ ಹೋಗ್ತಂದ್ರೆ ಕೊಟ್ಟಿರುವಂಥ ಸಂಖ್ಯೆ 18ರಿಂದ ಭಾಗ ಹೋಗುತ್ತೆ. ಅದೇ ರೀತಿ 15 ಕೊಟ್ಟಿರುವಂಥ ಸಂಖ್ಯೆ ಈಗ 3 ಮತ್ತು 5ರಿಂದ ಭಾಗ ಹೋಗ್ತಿದ್ರೆ ಆ ಸಂಖ್ಯೆಯು 15ರಿಂದ ಭಾಗುತ್ತೆ, ನಮಗೆ ಭಾಗ ಹೋಗುತ್ತೆ. ನಮಗೇನು ಕೇಳಿದ್ದು 15. ನಾವೇನು ಚೆಕ್ ಮಾಡ್ಬೇಕಾಗಿತ್ತು? ಈಗ 3 ಮತ್ತು 5ರಿಂದ ಹೋಗುತ್ತೆ ಎಲ್ಲ ಚೆಕ್ ಮಾಡ್ಬೇಕಾಗಿತ್ತು. 3ದ ರೂಲ್ಸ್ ಏನೈತಿ? ಎಲ್ಲ ಸಂಖ್ಯೆ ಕೂಡಿಸಿದ್ರೆ ಅದು 3ರಿಂದ ಭಾಗ ಹೋಗ್ಬೇಕು, 3ರಿಂದ ಭಾಗ. ಮತ್ತು 1ನೇದ್ದು 5 ಚೆಕ್ ಮಾಡೋಣ. 5ರದ್ದು ಏನೈತಿ? ಈಜಿ ಐತಿ. 0 ಅಥವಾ 5ರಿಂದ ಕೊನೆಗೊಳ್ತೈತಂದ್ರೆ ಆ ಸಂಖ್ಯೆ 5ರಿಂದ ಹೋಗುತ್ತೆ. ನಮಗೇನು 15ರಿಂದ ಭಾಗ ಹೋಗ್ಬೇಕಂದ್ರೆ 3 ಮತ್ತು 5ರಿಂದ ಭಾಗ ಹೋಗ್ಬೇಕು. 1ನೇದ್ದು 5ರಿಂದ ನೋಡೋಣ. 5 ಕೊನೆಗೊಳ್ಬೇಕಾಗಿದ್ದು 0 ಮತ್ತು 5, 0 ಎಲ್ಲಿ ಇಲ್ಲ, 5 ಅದು ಒಂದು ಐತಿ, ಇದು ಒಂದು ಆಪ್ಷನ್. ಮತ್ತು ಇನ್ನೊಂದು 3ರಿಂದ ಹೋಗ್ಬೇಕು. 3ರಿಂದ ಹೋಗ್ಬೇಕಂದ್ರೆ ಎಲ್ಲ ಸಂಖ್ಯೆಗಳನ್ನು ಕೂಡಿಸ್ಕೊಂಡು ಅದು 3ರಿಂದ ಹೋಗುತ್ತೆ ಚೆಕ್ ಮಾಡ್ಬೇಕು. 7 6 13, 13 ಇದು 18, 18 ಅಂದ್ರೆ ಇದು 3ರಿಂದ ಹೋಗುತ್ತೆ, 3 6 ಆಯ್ತಾ? ಅಂದರೆ ಈ ಕೊಟ್ಟಿರುವಂಥ ಸಂಖ್ಯೆ 15ರಿಂದ ಯಾವ್ದು ಭಾಗ ಹೋಗುತ್ತಪ್ಪ ಅಂದ್ರೆ ಈ ಸಂಖ್ಯೆ ಏನಾಯ್ತು? ಈಗ ಈ ಕಡೆ 3ರಿಂದನೂ ಹೋಗ್ತಾ ಇದೆ, ಈ ಕಡೆ 5ರಿಂದನೂ ಹೋಗ್ತಾ ಇದೆ. ಅಂದರೆ ಕೊಟ್ಟಿರುವಂಥ ಸಂಖ್ಯೆ 765 ಡಿವಿಸಿಬಲ್ ಬೈ 15. 15ರಿಂದ 765 ಕಂಪ್ಲೀಟಾಗಿ ಭಾಗ ಹೋಗುತ್ತದೆ. ನೋಡಿರಿ, 998ಅನ್ನು 9ರಿಂದ ಭಾಗಿಸಲು 998ಗೆ ಸೇರಿಸಬೇಕಾದ ಚಿಕ್ಕ ಸಂಖ್ಯೆ. ದ ಸ್ಮಾಲೆಸ್ಟ್ ನಂಬರ್ ದ್ಯಾಟ್ ಮಸ್ಟ್ ಬಿ ಆ್ಯಡೆಡ್ ಟು 998 ಟು ಮೇಕ್ ಇಟ್ ಡಿವಿಸಿಬಲ್ ಬೈ 9. ಈಸಿ ಕ್ವಶನ್. ನೋಡಿರಿ, 998 ಐತೆ, ಅದಕ್ಕೊಂದು ಸಂಖ್ಯೆ ಆ್ಯಡ್ ಮಾಡ್ಬೇಕು. ಯಾಕೆ ಹೆಂಗೆ ಆ್ಯಡ್ ಮಾಡ್ಬೇಕು ಅಂದ್ರೆ ಅದು ನಂಬರ ಆ ಸಂಖ್ಯೆ ಆ್ಯಡ್ ಮಾಡಿದ್ರಿಂದ 9ರಿಂದ ಡಿವೈಡ್ ಆಗುತ್ತೆ. 998 ಅಂದ್ರೆ 1 ಆ್ಯಡ್ ಮಾಡಿದ್ರೆ 999 ಆತಂದ್ರೆ 1 ಆ್ಯಡ್ ಮಾಡ್ಬೇಕು. ಒಂದು ಸಂಖ್ಯೆನ ಆ್ಯಡ್ ಮಾಡಿದ್ರೆ ಅದು 9ರಿಂದ ಡಿವೈಡ್ ಆಗುತ್ತೆ. ನೆಕ್ಸ್ಟ್, ಕೆಳಗಿನ ಯಾವ ಸಂಖ್ಯೆಯು 4ರಿಂದ ಭಾಗಿಸಲ್ಪಡುತ್ತದೆ? ನೋಡಿರಿ, ಫಸ್ಟ್ ಕ್ವಶನ್ ನೀಡ 4ರಿಂದ ಭಾಗಿಸಲ್ಪಡುತ್ತದೆ ಆದರೆ 8ರಿಂದ ಭಾಗಿಸಲ್ಪಡುವುದಿಲ್ಲ. ಅಂದ್ರೆ ಈ 4 ಆಪ್ಷನ್ ಒಳಗೆ ಒಂದು ಆಪ್ಷನ್ ಐತಿ. 4 ಆಪ್ಷನ್ 4ರಿಂದ ಭಾಗ ಹೋಗುತ್ತೆ, ಬಟ್ ಒಂದು ಆಪ್ಷನ್ ಐತಲ್ಲ 8ರಿಂದ ಭಾಗಿಸಲ್ಪಡುವುದಿಲ್ಲ. ಒಂದು ಆಪ್ಷನ್ ಐತಿ. ಏನು ಕೊಟ್ಟಣ? ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ ಈಸ್ ಡಿವಿಸಿಬಲ್ ಬೈ 4? ಅಂದ್ರೆ 4ರಿಂದ ಭಾಗ ಹೋಗುತ್ತೆ, ಬಟ್
8ರಿಂದ ಭಾಗ ಹೋಗಲ್ಲ. ಆ ಸಂಖ್ಯೆ ಯಾವುದು ನೋಡೋಣ. ಈ ಕೊಟ್ಟಿರುವಂಥ ಸಂಖ್ಯೆಯಲ್ಲಿ 4ರಿಂದ ಎಲ್ಲ ಭಾಗ ಹೋಗುತ್ತೆ, ಅದು 8ರಿಂದ ಯಾವ್ದು ಭಾಗ ಹೋಗಲ್ಲ ನೋಡೋಣ. ನೋಡೋಣ 8ರಿಂದ ಯಾವ್ದು ಹೋಗಲ್ಲ. 8 2 16, 16 ಆಯ್ತಾ, 52 ಆಯ್ತು, ಇದು ಹೋಗಲ್ಲ. ಇದು 4ರಿಂದ ಹೋಗುತ್ತೆ. ಇದು ಅಂದರೆ ಕೊನೆಯ ಎರಡು ಸಂಖ್ಯೆ 4ರಿಂದ ಡಿವೈಡ್ ಆಗುತ್ತೆ, ಅಂದರೆ ಒಟ್ಟು 4ರಿಂದ ಹೋಗ್ತವೆ. ನಮ್ಗೆ ಬೇಕಾಗಿದ್ದೇನೀಗ 8ರಿಂದ. 8 2 16, 56, 8 7 56, ಇದು ಹೋಗುತ್ತೆ. 8 2 16, 12 6 ಕಳೆದ್ರೆ 8 8 ಹೋಗುತ್ತೆ. 8 2 16, 13 6 ಕಳೆದ್ರೆ 7, 70, 8 9 72 ಹೋಗುತ್ತೆ. ನಮ್ಗೆ ಉಳಿದಿದ್ದು ಇದು ಫಸ್ಟ್ ಚೆಕ್ ಮಾಡಿದ್ದೀವಿ. 11 6 ಕಳೆದ್ರೆ 5, 52, ಅಂದರೆ 8 52 ಹೋಗಲ್ಲ. ಅಂದ್ರೆ 212 ಈಸ್ ದ ಆನ್ಸರ್. ಅಂದ್ರೆ 212 4ರಿಂದ ಭಾಗ ಹೋಗುತ್ತಾ, ಅದು 8ರಿಂದ ಹೋಗಲ್ಲ. ನೆಕ್ಸ್ಟ್ 52x8, ಇದು ಒಂದು ಸಂಖ್ಯೆ 9ರಿಂದ ಭಾಗಿಸಬಹುದಾದರೆ ಎಕ್ಸ್ ಅನ್ನು ಕಂಡುಹಿಡಿಯಿರಿ. ನಮಗೆ ಈ ಒಂದು ಸಂಖ್ಯೆ ಐತೆ 52x 8 ಅಂತೇಳಿ. ಈ ಸಂಖ್ಯೆ ಏನು ಕೂಡ ನಾವು ಇದು 9ರಿಂದ ಭಾಗ ಹೋಗುತ್ತೆ. ನಮಗೆ ಆಲ್ರೆಡಿ ಕೂಡ ನಾವು 9ರಿಂದ ಇದು ಕಂಪ್ಲೀಟಾಗಿ ಭಾಗ ಹೋಗುತ್ತೆ. ಈ ಎಕ್ಸ್ ವ್ಯಾಲ್ಯೂ ಹೇಳ ನಾವು 9ರಿಂದ ಭಾಗ ಹೋಗ್ಬೇಕಂದ್ರೆ ರೂಲ್ಸ್ ಏನೈತೆ ನಮಗೆ, ಈ ಕೊಟ್ಟಿರುವಂಥ ಅಂಕಿಗಳ ಸಮೇಶನ್ನ 9ರಿಂದ ಡಿವೈಡ್ ಆಗ್ಬೇಕು. ಅಂದ್ರೆ 5 2 7, 7 8 15, 15 ಅದನ್ನು. ಈಗ 9ರಿಂದ ಹೋಗ್ಬೇಕಂದ್ರೆ ಇನ್ನೂ ಎಷ್ಟು ಕಮ್ಮಿ ಐತಿ, 3 ಕಮ್ಮಿ ಐತಿ, 18 ಆದ್ರೆ 9ರಿಂದ ಹೋಗುತ್ತೆ. ಅಂದ್ರೆ ಎಕ್ಸ್ ಸ್ಥಾನದಲ್ಲಿ ನಾವು 3 ತುಂಬಿದ್ರೆ ಈ ಸಂಖ್ಯೆ 5238 ಕಂಪ್ಲೀಟಾಗಿ 9ರಿಂದ ಭಾಗ ಹೋಗುತ್ತೆ. ನೆಕ್ಸ್ಟ್, ಈ ಕೆಳಗಿನ ಯಾವ ಸಂಖ್ಯೆಯು 4ರಿಂದ ಭಾಗಿಸಲ್ಪಡುತ್ತದೆ ಆದರೆ 8ರಿಂದ ಭಾಗಿಸಲ್ಪಡುವುದಿಲ್ಲ? ಆಗ ಮಾಡಿರಲ್ಲ, ಸೇಮ್ ಚೆಕ್ ಮಾಡಬೇಕು. ಇದನ್ನು ನೀವು ಮಾಡಿರಿ, ಇದನ್ನು ಯಾವ ಆನ್ಸರ್ ಬರ್ತೈತೆ. ಥ್ಯಾಂಕ್ ಯು. ಇವತ್ತಿನ ಮೆಂಟಾಲಿಟಿ ಟೈಪ್ಸ್ ಆಫ್ ನಂಬರ್ಸ್ ಮತ್ತು ಪ್ರೈಮ್ ನಂಬರ್ಸನ್ನು ಹೇಗೆ ಕಂಡುಹಿಡಿಯೋದು ಮತ್ತು ವಿಭಜನೆ ನಿಯಮಗಳನ್ನು ನೋಡಿದ್ದೀವಿ. ಇದರ ಮೇಲೆ ಇನ್ನಿಷ್ಟನ್ನು ಪ್ರಾಬ್ಲಮ್ಸನ್ನು ನೆಕ್ಸ್ಟ್ ಕ್ಲಾಸಲ್ಲಿ ತರೋಣ. ಮತ್ತು ಇನ್ನು ಮುಂದೆ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಏನು ಮಾಡ್ತೀವಪ್ಪ, ನೆಕ್ಸ್ಟ್ ಕ್ಲಾಸಲ್ಲಿ ಟಾಪಿಕ್ ಏನಿರ್ತಂದ್ರೆ ರಿಮೈಂಡರ್, ಅಂದರೆ ಶೇಷ ಯಾವ್ದು ಬರುತ್ತೆ, ಮತ್ತು ಯೂನಿಟ್ ಡಿಜಿಟ್ ಅಂದ್ರೆ ಬಿಡಿ ಸ್ಥಾನದಲ್ಲಿರುವಂಥ ಸಂಖ್ಯೆಯನ್ನು ಹೇಳಿರ್ತಾರಲ್ಲ ಆ ಥರ ಬಿಡಿ ಸ್ಥಾನದ ಸಂಖ್ಯೆ, ಮತ್ತು ಬೋರ್ಡ್ಮಾಸ್ ರೂಲ್, ಯೂನಿಟ್ ಡಿಜಿಟ್ ಆಯ್ತು, ಬಿಡಿ ಸ್ಥಾನದ ಆಯ್ತಾ. ಮತ್ತು ಅದೇ ರೀತಿ ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ಮೇಲೆ ಮುಂದಿನ ನಂಬರ್ಸ್ ನಮ್ಮ ಪ್ಲೇಲಿಸ್ಟಲ್ಲಿ ರಿಮೈಂಡರ್ ಥೆರಮ್ ಮೇಲೆ, ಯೂನಿಟ್ ಡಿಜಿಟ್ ಮೇಲೆ, ಮತ್ತು ಬೋರ್ಡ್ಮಾಸ್ ರೂಲ್ ಮೇಲೆ, ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ಮೇಲೆಗಳನ್ನು ಕ್ಲಾಸ್ ಮಾಡ್ತೀವಿ. ಈ ಕ್ಲಾಸ್ ನಿಮಗೆ ಇಷ್ಟ ಆದಲ್ಲಿ ಮತ್ತು ಯಾರಿಗಾದರೂ ಹೆಲ್ಪ್ ಅನಿಸಿದರೆ ಪ್ಲೀಸ್ ಶೇರ್. ಥ್ಯಾಂಕ್ ಯು.